ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ, NGO ಕಾಲೋನಿ, ರಾಯಚೂರು. ಬಾಲ್ವಿನ್ Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150 ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನ ದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್, SGM ಕಾಂಪ್ಲೆಕ್ಸ್, ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ಅಕ್ರಮ ನೀರಾವರಿಗೆ ರಾಜಕಾರಣಿಗಳ ಕುಮ್ಮಕ್ಕು. ಶೀಘ್ರ ನೀರಾವರಿ ಸಚಿವರೊಂದಿಗೆ ಸಭೆ ನಡೆಸಿ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ. ರಾಘವೇಂದ್ರ ಕುಷ್ಟಗಿ ಎಚ್ಚರಿಕೆ. ಜೂನ್ 25ರಿಂದ ಜಿಲ್ಲೆಯ 77 ಕೇಂದ್ರಗಳಲ್ಲಿ SSLC ಪರೀಕ್ಷೆ. ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯ ಪೂರ್ವ ಸಿದ್ಧತೆ. SSLC ಪರೀಕ್ಷಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ, ಬಿಗಿ ಪೊಲೀಸ್ ಬಂದೋಬಸ್ತ್. SP ಡಾಕ್ಟರ್ CB ವೇದಮೂರ್ತಿ. ಜಿಲ್ಲಾ ಪಂಚಾಯಿತಿ ಮಾಸಿಕ KDP ಸಭೆಗೆ ಮಾಹಿತಿ ನೀಡದ ಅಧಿಕಾರಿಗಳ ವಿರುದ್ಧ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ ಗರಂ. SSLC ಪರೀಕ್ಷೆ ಸುಗಮ ನಡೆಸಲು ಸೂಚನೆ. ನಾರಾಯಣಪುರ ಬಲದಂಡೆ ಕಾಲುವೆ ಆಧುನೀಕರಣ ಕಾಮಗಾರಿ ಕಳಪೆ. ಉಸ್ತುವಾರಿ ಸಚಿವರು ಬೇಜವಾಬ್ದಾರಿ ಬಿಡದಿದ್ದರೆ ಗೆರಾವ್. ವಿರೂಪಾಕ್ಷಿ. ಮಾಸ್ಕ್ ಧರಿಸದ ವಾಹನ ಸವಾರರಿಗೆ 200 ರೂಪಾಯಿ ದಂಡ. ಕೊರೋನಾ ತಡೆಗೆ ಕಡ್ಡಾಯವಾಗಿ ಮಾಸ್ಕ್ ಬಳಸಿ. DYSP ಶಿವನಗೌಡ ಪಾಟೀಲ್. ಕುರುಡಿಯಲ್ಲಿ ಪಿತ್ರಾರ್ಜಿತ ಜಮೀನಿನಲ್ಲಿ ಅಕ್ರಮ ಪ್ರವೇಶ, ಜೀವ ಬೆದರಿಕೆ. ರಕ್ಷಣೆ ನೀಡಲು ಕುಟುಂಬದವರು ಮನವಿ. ಅಮೆರಿಕ ಜನಾಂಗೀಯವಾದದ ವಿರುದ್ಧ ಹೋರಾಟ ಬೆಂಬಲಿಸಿ ಎಡ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ. ಅತಿಥಿ ಉಪನ್ಯಾಸಕರು ಶಿಕ್ಷಕರಿಗೆ ವಿಶೇಷ ಪ್ಯಾಕೇಜ್ ನೀಡಲು ಆಗ್ರಹಿಸಿ ಮನವಿ. ಮಡಿವಾಳ ಸಮಾಜ ಸಮುದಾಯ ಭವನ 1ನೇ ಮಹಡಿ ಕಾಮಗಾರಿಗೆ ಭೂಮಿ ಪೂಜೆ. ಮೂರು ಕೊಳವೆ ಬಾವಿ ದುರಸ್ತಿಗೊಳಿಸಲು ಒತ್ತಾಯ. ಮತ್ತು 25ರಂದು ರಾಯಚೂರು ನಗರದಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ. ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ಅಕ್ರಮ ಪಂಪ್ಸೆಟ್ ಹಾಕಿಕೊಂಡು ಅನಧಿಕೃತ ಪೈಪ್ಗಳು ಹಾಕಿದ್ದರಿಂದ ಸರಿಸುಮಾರು 2.5 ಲಕ್ಷ ಎಕರೆ ಅಕ್ರಮ ನೀರಾವರಿ ನಡೆಸಿ ಅಧಿಕೃತ ರೈತರಿಗೆ ನೀರು ದೊರೆಯದಂತಾಗಿರುವುದು ಸತ್ಯ ಶೋಧನಾ ಸಮಿತಿ ಭೇಟಿ ನೀಡಿದ ಸಂದರ್ಭದಲ್ಲಿ ಬಹಿರಂಗವಾಗಿದೆ. ಕೂಡಲೇ ಸರ್ಕಾರ ಅಕ್ರಮ ನೀರಾವರಿ ತಡೆಯದೆ ಹೋದರೆ ಗಂಭೀರ ಸ್ವರೂಪ ಹೋರಾಟಕ್ಕೆ ಮುಂದಾಗುವುದು ಅನಿವಾರ್ಯವಾಗುತ್ತದೆ ಎಂದು ತುಂಗಭದ್ರಾ ನೀರಾವರಿ ಯೋಜನೆ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಎಚ್ಚರಿಸಿದರು.
ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ಅಕ್ರಮ ಪಂಪ್ಸೆಟ್ ಹಾಕಿಕೊಂಡು ಅನಧಿಕೃತ ಪೈಪ್ಗಳು ಹಾಕಿದ್ದರಿಂದ ಸರಿಸುಮಾರು 2.5 ಲಕ್ಷ ಎಕರೆ ಅಕ್ರಮ ನೀರಾವರಿ ನಡೆಸಿ ಅಧಿಕೃತ ರೈತರಿಗೆ ನೀರು ದೊರೆಯದಂತಾಗಿರುವುದು ಸತ್ಯ ಶೋಧನಾ ಸಮಿತಿ ಭೇಟಿ ನೀಡಿದ ಸಂದರ್ಭದಲ್ಲಿ ಬಹಿರಂಗವಾಗಿದೆ. ಕೂಡಲೇ ಸರ್ಕಾರ ಅಕ್ರಮ ನೀರಾವರಿ ತಡೆಯದೆ ಹೋದರೆ ಗಂಭೀರ ಸ್ವರೂಪ ಹೋರಾಟಕ್ಕೆ ಮುಂದಾಗುವುದು ಅನಿವಾರ್ಯವಾಗುತ್ತದೆ ಎಂದು ತುಂಗಭದ್ರಾ ನೀರಾವರಿ ಯೋಜನೆ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಎಚ್ಚರಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ಸಮಿತಿ ಸದಸ್ಯರು ಭೇಟಿ ನೀಡಿದ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳು, ಜೆಸ್ಕಾಂ ಅಧಿಕಾರಿಗಳು ಸೇರಿ ಅಕ್ರಮ ನೀರಾವರಿಗೆ ಕುಮ್ಮಕ್ಕು ನೀಡಿರುವುದು ಬಯಲಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಗಮನಕ್ಕೆ ತಂದಿದ್ದರೂ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಲಿಖಿತವಾಗಿ ಸೂಚಿಸಿದ್ದರೂ ಅಕ್ರಮ ನೀರಾವರಿ ತಡೆಯಲು ಆಗಿಲ್ಲ. ಅಕ್ರಮ ನೀರಾವರಿಗೆ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ರಾಜಕೀಯ ಪಕ್ಷಗಳು ಸಹ ಕಾರಣವಾಗಿವೆ. ಈ ಭಾಗದ ಜನರು ಅನ್ಯಾಯವನ್ನು ಸಹಿಸಿಕೊಂಡಿರುವುದು ಸಹ ಅಪರಾಧವೇ ಸರಿ ಎಂದರು. ತುಂಗಭದ್ರಾ ಕಾಡಾ ಅಧ್ಯಕ್ಷ ಬಸವನಗೌಡ ತುರ್ವೇಹಾಳ್, ಮಾಜಿ ಶಾಸಕರುಗಳಾದ ವೀರಪ್ಪ ಕೆಸರಹಟ್ಟಿ ಮತ್ತು ಕನಕಗಿರಿ ಮಾಜಿ ಶಾಸಕ ಶಿವರಾಜ್ ತಂಗಡಗಿಯವರು ಅಕ್ರಮ ನೀರಾವರಿ ಕಿಂಗ್ ಪಿನ್ಗಳಾಗಿದ್ದಾರೆ. ಪ್ರತಿ ಎಕರೆ ಭೂಮಿಯಿಂದ 5 ರಿಂದ 7 ಚೀಲ ಭತ್ತ ಹಫ್ತಾ ವಸೂಲಿ ನಡೆಯುತ್ತಿದ್ದು ಅಧಿಕಾರಿಗಳ ನೇರ ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದರು. ಆಶಾವಾದಿಗಳಾಗಿ ಮತ್ತೊಮ್ಮೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರನ್ನು ಭೇಟಿ ಮಾಡಿ ಮನವಿ ನೀಡಲಾಗಿದೆ. ಅಕ್ರಮ ನೀರಾವರಿ ತಡೆಯಲು ಜಲಸಂಪನ್ಮೂಲ ಸಚಿವರೊಂದಿಗೆ ಸಭೆ ನಿಗದಿಪಡಿಸುವುದಾಗಿ ಭರವಸೆ ನೀಡಿದ್ದಾರೆ. ತಿಂಗಳಾಂತ್ಯದಲ್ಲಿ ಸಭೆ ನಡೆಸಿ ಅಂತಿಮ ತೀರ್ಮಾನವಾಗುವವರೆಗೆ ಕಾಯುತ್ತೇವೆ. ಇಲ್ಲದೆ ಹೋದಲ್ಲಿ ಕಾನೂನಾತ್ಮಕ ಹೋರಾಟದೊಂದಿಗೆ ನಾವೇ ಪೈಪುಗಳನ್ನು ಕಿತ್ತಿ ಹಾಕುವ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಸಿದರು. ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ್ ಮಾಲಿ ಪಾಟೀಲ್ ಮಾತನಾಡಿ, ನೀರಾವರಿ ಸಮಸ್ಯೆ ಕುರಿತು ಸರ್ಕಾರ ಸ್ಪಂದಿಸದೆ ಹೋದಲ್ಲಿ ಈ ಬಾರಿ ಹೋರಾಟ ಹೊಸ ರೂಪ ಪಡೆಯಲಿದೆ. ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರಿಗೂ ಮನವಿ ನೀಡಲಾಗಿದೆ. ಆದರೂ ಅಕ್ರಮ ನೀರಾವರಿಗೆ ತಡೆಯಿಲ್ಲದಂತಾಗಿದೆ. ಅಧಿಕೃತ ರೈತರಿಗೆ ನೀರು ಬರುತ್ತಿಲ್ಲ. ಅನಧಿಕೃತವಾದ ಬೆಳೆಗೆ ಯಥೇಚ್ಛ ನೀರು ಕೊಡಲಾಗುತ್ತಿದೆ. ಕೂಡಲೇ ತಡೆಯದೇ ಇದ್ದರೆ ಮುಂದಾಗುವ ಅನಾಹುತಗಳಿಗೆ ಸರ್ಕಾರವೇ ನೇರ ಹೊಣೆಯಾಗುತ್ತದೆ ಎಂದು ಎಚ್ಚರಿಸಿದರು. ನೀರಿಗಾಗಿ ಜೈಲಿಗೆ ಹೋಗಲು ಸಿದ್ಧ, ಪ್ರಾಣ ಕೊಡಲು ಸಿದ್ಧವೆಂದು ಎಚ್ಚರಿಸಿದರು. ನೋಡ್ತಾ ಇದ್ದೀರಿ, ಕೇವಲ 50 to 20% ಮಾತ್ರ ಇದೆ. ಇನ್ನ 80% ನಾವು ರಿಕಾರ್ಡಿಂಗು ಮಾಡಿಲ್ಲ. ನಮ್ಮ ಒಂದಿಷ್ಟು ಜನ ನೋಡಿ ಬಂದಾರ, ನಾವು ಸ್ವಲ್ಪ ಸಪ್ರೇಟಾಗಿ ನೋಡಿ ಬಂದೀವಿ. ನಮಗಿನ್ನ ಅಷ್ಟು ಶಕ್ತಿ ಬಂದಿಲ್ಲ ಪ್ರತಿಯೊಂದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಅದು ಬಹಳ ಆತುರವಾಗಿ ಈಗ ಡ್ಯಾಮಿಗೆ ನೀರು ಬರ್ತಾ ಇದೆ, ಮತ್ತೆ ರೈತರು ಬೀದಿಗಿಳಿಯುವಂಥ ಸಂದರ್ಭ ಬರಬಾರ್ದು. ಆ ಕಾರಣದಿಂದ ಮತ್ತೆ ಈ ಕೆಲಸ ಮಾಡಬೇಕು ಅಂತೇಳಿ ಚಾಮರಾಜ ಮಾಲಿ ಪಾಟೀಲರು, ನಮ್ಮ ಕಡಿಮೆ ನಾಗನಗೌಡರು ಮತ್ತೆ ಮಾತಾಡಿಕೊಂಡು ಮೀಟಿಂಗ್ ಮಾಡಿ, ನಮ್ಮ ಪಾಪರೆಡ್ಡಿಯವರು ನಾವೆಲ್ಲ ಸೇರಿ ವಿಚಾರ ಮಾಡಿಕೊಂಡು ಇಲ್ಲಿ ಪಕ್ಷಾತೀತವಾದ ವೇದಿಕೆ, ನಮ್ಮ ಪಕ್ಷವರು ನಿಮ್ಮ ಪಕ್ಷದವರು ಅನ್ನೋ ಪ್ರಶ್ನೆ ಇಲ್ಲ. ನಮ್ಮ ರಾಯಚೂರು ಮಾನವೀಯ ಭಾಗದ ರೈತರ ಹಿತ ಕಾಪಾಡಲಿಕ್ಕೆ ನಾವು ಕಟಿಬದ್ಧರಾಗೋಣ ಅಂತಕ್ಕಂಥ ಸಂಕಲ್ಪದೊಂದಿಗೆ ಈ ಸತ್ಯ ಶೋಧನಾ ಸಮಿತಿ ಮುಂದಡಿ ಇಟ್ಟಿದೆ. ನಂಬರ್ 1. ಇನ್ನು ಎರಡನೇದು ನೀವೇನು ನೋಡಿದ್ರಿ, 2.5 ಲಕ್ಷ ಅಲ್ಲಿ ಅಕ್ರಮ ನೀರಾವರಿ ಆಗಿದೆ. ಮಾನವಿ ಮತ್ತು ರಾಯಚೂರು ತಾಲೂಕಿನಲ್ಲಿ ವಿಶೇಷವಾಗಿ ಯರಗೇರಿ ಭಾಗ, ಕುರುಡಿ ಭಾಗ, ಮಾನ್ವಿ ಭಾಗ ಎಲ್ಲ ಸೇರಿ ಟೇಲೆಂಟ್ ಸೇರಿ 2.5 ಲಕ್ಷ ಎಕರೆಗೆ ಒಂದು ಹನಿ ನೀರು ಸಿಗ್ತಾ ಇಲ್ಲ ನಮ್ಮಲ್ಲೇ. ಎಲ್ಲ ನಮ್ಮ ಜಾನ್ವಸ್ಗೆ ಕೂತಾರೆ ಕುರುಡಿಯವರು, ಅವ್ರ ಜಮೀನವರು ಒಂದು ಹನಿ ನೀರು ಬರೋಂಗಿಲ್ಲ ಅವ್ರಿಗೆ. ಅದು ಎಲ್ಲ ನೀರಾವರಿ ಜಮೀನು. ಅಲ್ಲಿ 2.5 ಲಕ್ಷ ಆಗಿದೆ. ಇಲ್ಲಿ 2.5 ಲಕ್ಷಕ್ಕಿಂತ ಹೆಚ್ಚು ಎಕರೆಗೆ ನೀರಿಲ್ಲ. ಇದ್ರ ಜವಾಬ್ದಾರಿ ಯಾರು ಕಾರಣ ಅಂತ ನೋಡಿದರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರವೂ ಕಾರಣ, JDS ಸರ್ಕಾರವೂ ಕಾರಣ, ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರವೂ ಕಾರಣ, ಈಗಿನ ಯಡಿಯೂರಪ್ಪ ಸರ್ಕಾರವೂ ಕೂಡ ಕಾರಣ. ಇದರ ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಎಲ್ಲಿ ತನಕ ರೈತರು ಹೋರಾಟ ಮಾಡಬೇಕು? ಪ್ರತಿಯೊಂದಕ್ಕೂ ಬೀದಿಗಿಳಿಯೋದು, ರಸ್ತೆ ಬಂದ್ ಮಾಡೋದು ಬೇಡ ಅಂತೇಳಿನೇ
ಇದಕ್ಕಿಂತ ಮುಂಚೆ ಮಾನ್ಯ ಚಾಮರ್ಸ್ ಮಾಡಿ ಪಾಟೀಲರು ಮುಖ್ಯಮಂತ್ರಿಯವರಿಗೆ ಹೋಗಿ ಒಂದು ಅರ್ಜಿ ಕೊಟ್ಟು ಇಲ್ಲಿದೆ ನಿಮಗೆ ಕಾಪಿ ನಮಗೆ ಇದಕ್ಕೆ ಕೊಡ್ತಿದ್ದೀನಿ ಬೇಕಾದ ಮತ್ತೆ ತಗೋಬೋದು. ಇದರಲ್ಲಿ ಮಾನ್ಯ ಯಡಿಯೂರಪ್ಪ ಬಹುಶಃ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಈ ಥರ ಒಂದು ಆದೇಶ ಮಾಡಿದ್ದು. ಈ ಅಕ್ರಮ ನಡೆಯುತ್ತಿರ್ತಕ್ಕಂಥದ್ದನ್ನು ಕೂಡಲೇ ಎಲ್ಲ ರೀತಿಯ ಪೊಲೀಸ್ ರಕ್ಷಣೆ ಪಡೆದು ರಾತ್ರಿ ಹಗಲು ಕಾನೂನು ಬಾಹಿರವಾಗಿ ನೀರು ಪಡೆಯುವುದನ್ನು ತಡೆದು ಕೂಡಲೇ ರಾಯಚೂರಿಗೆ ತುಂಗಭದ್ರಾ ಡ್ಯಾಂಕ್ನಿಂದ ನೀರು ಕೊಡುವ ವ್ಯವಸ್ಥೆ ಮಾಡುವುದು ಅಂತೇಳಿ ಸ್ವಂತ ಅಕ್ಷರದಲ್ಲಿ ಬರೆದು ತಾವೇ ಸಹಿ ಮಾಡಿದಂಥ ಆದೇಶ ಮೊಟ್ಟ ಮೊದಲ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ನನ್ನದು ನಮಸ್ಕಾರಗಳು. ಆದರೆ ಅದು ಇರಿಗೇಷನ್ ಸೆಕ್ರೆಟರಿಗೆ ಹೋಯ್ತು, ಚೀಫ್ ಇಂಜಿನಿಯರ್ಗೆ ಹೋಯ್ತು. ಚೀಫ್ ಇಂಜಿನಿಯರ್ಗೆ ಹೋಗಿ ತಂದಿದ ಕಾಗದ ನಮ್ಮ ಬಾನಿ ಪಾಟೀಲ್ ಹತ್ರ ಇದೆ. ನಾವು DC ಅವ್ರ ಹತ್ರ ಹೋದ್ವಿ. ಲಾಸ್ಟ್ ಟೈಮು ನಮ್ಮಲ್ಲಿ ಮೆಣಸಿನಕಾಯಿ ಹತ್ತಿ ಒಂದಿಷ್ಟು ಬೆಳೆಗೆ ನೀರಿಗೆ ಒಳಗೋ ಸಂದರ್ಭದಲ್ಲಿ ಕೊನೆ ಕ್ಷಣದ ಪ್ರಯತ್ನ ಮಾಡಿ ಸ್ವಲ್ಪ ತಡೆಗಟ್ಟಿ ಲಕ್ಷಾಂತರ ರೂಪಾಯಿನ ಬೆಳೆಯನ್ನು ರಕ್ಷಣೆ ಮಾಡಲಿಕ್ಕೆ ಈ ಸಮಿತಿ ಸಹಾಯ. ಶರಣಪ್ಪ ಗೌಡ ಜಾಡಲ್ದಿನ್ನಿ ಮಾತನಾಡಿ, ತುಂಗಭದ್ರಾ ಅಚ್ಚುಕಟ್ಟು ರೈತರ ಅಳಿವು ಉಳಿನ ಹೋರಾಟವಾಗಲಿದೆ. ಸರ್ಕಾರಗಳು ನಿರ್ಲಕ್ಷ್ಯ ವಹಿಸದಿದ್ದಲ್ಲಿ ಹೋರಾಟ ಗಂಭೀರವಾಗಲಿದೆ ಎಂದು ಎಚ್ಚರಿಸಿದರು. ಇದು ಬಹಳ ತೀಕ್ಷ್ಣವಾದ ಹೋರಾಟ ನಡೀತದೆ. ಇದು ಅವಿರವಾಗಿ ತಗೊಳ್ಳೋದು ಸಾಧ್ಯ ಇಲ್ಲ. ಇವತ್ತು ನಾವೇನು ಎಲ್ಲರೂ ಪಕ್ಷಾತೀತವಾಗಿ ಸೇರಿದ್ದಕ್ಕೆ ಬಹಳ ತೀಕ್ಷ್ಣವಾದ ಹೋರಾಟ ನಡೀತದೆ. ಇದು ಒಂದು ಮೀಟಿಂಗ್ ಆದ ನಂತರ ಒಂದು ವೇಳೆ ಅವರೇನಾದರೂ ನೀರಾವೇಶ ಇಳಿಸಿ ಅಕ್ರಮ ನೀರಾವರಿಯನ್ನು ತಡೆದೇ ಇದ್ರೆ ದೊಡ್ಡ ಪ್ರಮಾಣದಲ್ಲಿ ರೈತರು ಹೋಗಿ ನಾವೇ ಸ್ವತಃ ನಿಂತು ಆ ಪೈಪ್ಗಳನ್ನು ಕಡಿದು ಕಿತ್ತಾಕಂತ ಕೆಲಸ ಮಾಡ್ತೀವಿ. ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಡಲಿಕ್ಕೆ ಕಾರಣರಾದ್ರೆ ಅದು ಸರ್ಕಾರನೇ ಆಗಿರ್ತದಂತ ಎಚ್ಚರಿಕೆಯನ್ನು ಇವ್ರಿಗೆ ಕೊಡ್ತೀವಿ. ನಾವೇನು ಬಿಡೋದಿಲ್ಲ. ಇವತ್ತು ನಾನು ಹೇಳ್ಬಾರ್ದು, ಶರಣಪ್ಪ ಗೌಡ್ರು ಅವಲೇ ಇದೆಲ್ಲ ಬೇಡ್ರೆ ಹಾಕಿ ಹೋಗಿ ಗೊತ್ತುಬಿಡೋರು ಅಂತಂದ್ರು. ಅದಲ್ಲ, ಅದು ಕೊನೆಗೆ ಶರಣಪ್ಪ ಗೌಡ್ರು ಅಂದರು ಆಯ್ತು ಬಿಡ್ಲಾರ್ದು ಯಾರು ನಮಗೆ ಬಿಡೋದಿಲ್ಲ ಅಂತ. ಅದು ಸತ್ಯ ಇದೆ. ಆದರೆ ಅದಕ್ಕೂ ಒಂದು ಸಮಯ ಕಾಯನು ಪೂರ ಒಂದು ಹಂತಕ್ಕೆ ಈ ಚಳವಳಿಯನ್ನು ಒಯ್ದು ಈಗೆಲ್ಲರೂ ಈಗ ನಾವು ಈ ಆದೇಶ ಆಗಬೇಕಾದ್ರೆ ನಮ್ಮ ಜಿಲ್ಲೆಯ MP ಗಳು ಎಲ್ಲರೂ ಹೋಗಿದ್ದೀವಿ, ಪಕ್ಷಾತೀತವಾಗಿಯೇ ನಾವು ಹೋಗಿದ್ದೀವಿ. ಹೋಗಿ ಹೇಳಿದಾಗ ಈ ಒಂದು ನಾವು ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಮಾಡ್ಯಾರ. ಈಗ ಈ ಕೆಲಸ ಆಗಿಲ್ಲ ಅನ್ನೋದು ಅವರಿಗೆ ಗಮನಕ್ಕೆ ತರಬೇಕಾದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಗೋಬೇಕು. ಈಗ ಅದನ್ನು ಮೀಟಿಂಗ್ ಮಾಡ್ತೀವಿ. ನಾವೇನು ಯಾವ ಕಾರಣಕ್ಕೂ ಇವತ್ತು ನಮ್ಮ ಈ 3 ತಾಲೂಕುಗಳು ಮಾನ್ವಿ, ಸಿರವಾರ ಮತ್ತು ರಾಯಚೂರು ತಾಲೂಕಿಗೆ ನೀರು ತಂದೇ ತರ್ತೀವಿ ಅನ್ನೋ ವಿಶ್ವಾಸ ಐತೆ. ಅಂತ ಹೋರಾಟ ನೀವೇನು ಹೇಳ್ತಾರಲ್ಲ ಜನಾಂದೋಲನವನ್ನು ಮಾಡಬೇಕಂತ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ. ಆದರೆ ಈ ವರ್ಷ ಏನಂದ್ರೆ ನಮಗೆ ಸ್ವಲ್ಪ ಸಮಯ ಇದು ಕೋವಿಡ್ ಬಂದಿರೋದ್ರಿಂದ ವಿಳಂಬ ಆಗಿದೆ. ಆದರೂ ಈಗ ನಾವೇನು ಬಿಡೋದಿಲ್ಲ. ಅದು ಖಂಡಿತವಾಗಿ ನೀವು ಹೇಳಿದಂಥ ಕಾರ್ಯಕ್ರಮ ಮಾಡೇ ಮಾಡ್ತೀವಿ. ಆದರೆ ಸರ್ಕಾರ ಇವತ್ತು ಇಂಥ ಒಂದು ಆದೇಶ ಆದರೆ ಕೇವಲ ಕಮ್ಯುನಿಕೇಷನ್ನಲ್ಲಿ ಇದನ್ನೇನಂತಂದ್ರೆ ಅಧೀನ ಕಾರ್ಯದಲ್ಲಿ. ರಾಯಚೂರು ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ಮಾತನಾಡಿ, ತುಂಗಭದ್ರಾ ಎಡದಂಡೆ ಕಾಲುವೆ ರೈತರ ಹೋರಾಟಕ್ಕೆ ವಾಣಿಜ್ಯೋದ್ಯಮ ಸಂಘ ತನು ಮನಧನದಿಂದ ಸಹಾಯ ಮಾಡುತ್ತದೆ. ಉಸ್ತುವಾರಿ ಸಚಿವರು ಶೀಘ್ರದಲ್ಲಿ ಸಭೆ ಕರೆಯುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಹೋರಾಟ ಮಾಡತಕ್ಕಂಥ ಎಲ್ಲ ರೈತ ಮೋರ್ಚಾ, ರೈತ ಸಂಘದವರಾಗಿರ್ಬೋದು, ಮತ್ತು ಬಿಜೆಪಿಯವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ನಮ್ಮ ತಾಲೂಕಿನ ಮಾನ್ವಿ ತಾಲೂಕು ಮತ್ತು ಸಿರವಾರ ತಾಲೂಕು, ರಾಯಚೂರು ತಾಲೂಕಿಗೆ ನೀರು ತರತಕ್ಕಂಥದ್ದು ಅಂತ ನಾವೆಲ್ಲರೂ ಪ್ರಮಾಣ ಕೆಲಸ ಮಾಡೋದಕ್ಕೆ ಬದ್ಧವಾಗಿದ್ದೀವಿ. ಈಗೇನು ನೋಡಿದರೆ ನಮಗೆ ಇವತ್ತು ನಮ್ಮ ರೈತರು 6 ವರ್ಷದಿಂದ ನೀರಿಲ್ಲದ ಇವತ್ತು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಅವರು ಸಾಲಗಾರರಾಗಿ ಭಾಳಷ್ಟು ಗಂಭೀರ ಪರಿಸ್ಥಿತಿಯಲ್ಲಿ ಅವರು ಸಂಸಾರ ಜೀವನ ಮಾಡಕ್ಕಿದ್ದಾರೆ. ಈಗ ಜೀವನ ಏನಂತಾರಲ್ಲ, ಯಾವ ಆಸ್ತಿ ಎಲ್ಲ ಕಳ್ಕೊಂಡ್ಮೇಲೆ ಏನು ಜೀವನ ಮಾಡಿ ಬದುಕಿನಷ್ಟು ಅಂತಕ್ಕಂಥ ಇವತ್ತೆಲ್ಲ ಜನರು ಭಾಳ ಸಿರವಾರದಲ್ಲಿ ಪ್ರತಿಭಟನೆ ಮಾಡಿದಲ್ಲಿ 10-12 ಸಾವಿರ ಜನ ಸಂಖ್ಯೆ ಕಲಿತು ನೋಡಿದ್ದು ಉದಾಹರಣೆ ಐತಿ. ಈಗಾಗಲೇ ನಾವು ರೈತರು ಕೂಡ ಮಾತಾಡಿದರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು ದಿವಸ ಸ್ಟ್ರೈಕ್ ಮಾಡಿ ಬಿಡ್ತಕ್ಕಂಥದ್ದಲ್ಲ, ಇದು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ವಿರುದ್ಧ ಇವತ್ತು ಜಿಲ್ಲಾ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಕೂಡ ಒಂದು ಸಭೆ ಮಾಡಿಸ್ತಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಹಿತರಕ್ಷಣೆ ಕಾಪಾಡ್ತಕ್ಕಂಥ ಜವಾಬ್ದಾರಿ ಬಂದಿದೆ. ಎಲ್ಲ ಶಾಸಕರು, ಜನಪ್ರತಿನಿಧಿಗಳಂಥ ಲೋಕಸಭಾ ಸದಸ್ಯರಾಗಿರ್ಬೋದು, ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಭೆ ಮಾಡಿ ನಮ್ಮ ಜಿಲ್ಲೆಗೆ ನ್ಯಾಯ ಕೊಡಬೇಕು. ಒಂದು ವೇಳೆ ನ್ಯಾಯ ಕೊಡದೇ ಇದ್ದರೆ ಅದು
ನಮ್ಮ ತುಂಗಭದ್ರಾ ಡ್ಯಾಮ್ ಫುಲ್ ಆದಾಗ ನಾವು ನೀರು ಕೊಡಲಾರ್ದ ನೀರು ಸರಿಪಡಿಸಿದವರಿಗೆ ನಾವೇನಂತ ನೀರು ಕೊಡಬಾರ್ದು, ಯಾವ ಗೇಟಿನಿಂದ ಕೊಡಬೇಕಂತ ವಿಚಾರ ಮಾಡಿ ನಾವು ಗೇಟ್ ಬೆಳೆ ಕಾಲಪುತ್ತಿ ಗೇಟಿಗೆ ನಾವು ಕೂಡ ಕೊಡ್ಕೊಂಡು ಹೋಗಲಿ, ಸಾವಿರಾರು ಮಂದಿ ರೈತರಿಗೆ ಕೊಡಬೇಕಂತ ವಿಚಾರ ಮಾಡಿ. ಈ ಸಂದರ್ಭದಲ್ಲಿ ಉದ್ಯಮೆಕೊಂಡ ಕೃಷ್ಣಮೂರ್ತಿ, ಸಾವಿತ್ರಿ ಪುರುಷೋತ್ತಮ್, ಹರವಿ ನಾಡಗೌಡ, ಜಾನ್ ವೆಸ್ಲಿ, ಜಂಬಣ್ಣ ಎಕ್ಲಾಸ್ಪುರ್, ಖಾಜಾ ಅಸ್ಲಾಂ ಪಾಷಾ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಆನಂದರಾವ್ ಉಪಸ್ಥಿತರಿದ್ದರು. ಜೂನ್ 25ರಿಂದ ಜುಲೈ 4ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯುತ್ತಿರುವುದರಿಂದ ಶಿಕ್ಷಣ ಇಲಾಖೆಯು ಜಿಲ್ಲೆಯ ಎಲ್ಲ 77 ಪರೀಕ್ಷಾ ಕೇಂದ್ರಗಳಿಗೆ ಸ್ಯಾನಿಟೈಸೇಷನ್ ಸಿಂಪಡಿಸಿ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿದೆ ಎಂದು ಉಪನಿರ್ದೇಶಕ ಬಿಎಚ್ ಗೋನಾಥ್ ತಿಳಿಸಿದ್ದಾರೆ. ಜೂನ್ 25ರಿಂದ ಜುಲೈ 4ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯುತ್ತಿರುವುದರಿಂದ ಶಿಕ್ಷಣ ಇಲಾಖೆಯು ಜಿಲ್ಲೆಯ ಎಲ್ಲ 77 ಪರೀಕ್ಷಾ ಕೇಂದ್ರಗಳಿಗೆ ಸ್ಯಾನಿಟೈಸೇಷನ್ ಸಿಂಪಡಿಸಿ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿದೆ ಎಂದು ಉಪನಿರ್ದೇಶಕ ಬಿಎಚ್ ಗೋನಾಥ್ ತಿಳಿಸಿದ್ದಾರೆ. ಮಹಾಮಾರಿ ಕೊರೋನಾ ವೈರಸ್ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಾರ್ಚ್ 27ರಿಂದ ಆರಂಭವಾಗಬೇಕಿದ್ದ 2019-20ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಕೊರೋನಾದಿಂದ ಮುಂದೂಡಿ ಇದೀಗ ಜೂನ್ 25ರಿಂದ ನಡೆಸಲು ಸರ್ಕಾರ ನಿರ್ಧರಿಸಲಾಗಿರುವುದರಿಂದ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯು ಸರ್ಕಾರದ ನಿರ್ದೇಶನಗಳ ಮೇರೆಗೆ ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಸವಾಲಾಗಿ ಪರಿಗಣಿಸಿದೆ. ಜಿಲ್ಲೆಯ 77 ಕೇಂದ್ರಗಳಲ್ಲಿ ಸುಮಾರು 30,413 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಈ ಬಾರಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಪರೀಕ್ಷೆ ಕೇಂದ್ರಕ್ಕೆ ಮಕ್ಕಳು ಆಗಮಿಸುವ ಮುನ್ನ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಕೇಂದ್ರದೊಳಗೆ ಬಿಡಲಾಗುತ್ತದೆ. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಸಾಮಾಜಿಕ ಅಂತರವನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರತಿ ಕೋಣೆಯಲ್ಲಿ 15ರಿಂದ 20 ವಿದ್ಯಾರ್ಥಿಗಳು ಕುಳಿತುಕೊಳ್ಳುವುದಕ್ಕೆ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಆಯಾ ಕೇಂದ್ರಗಳಲ್ಲಿ ಶಿಕ್ಷಕರು ಬೆಂಚ್ಗಳಿಗೆ ಸಂಖ್ಯೆ ಅಳವಡಿಸುವಲ್ಲಿ ನಿರತರಾಗಿದ್ದಾರೆ. ಕೇಂದ್ರಗಳಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ ಸೆಂಟರ್ ಅನ್ನು ಸ್ಥಾಪಿಸಲಾಗಿದ್ದು ಮಕ್ಕಳು ಕಡ್ಡಾಯವಾಗಿ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರ ಆದೇಶವನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಂದ ಬರುವ ಮಕ್ಕಳಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಕೇಂದ್ರಕ್ಕೆ ಬರುವ ಮಕ್ಕಳು ಕಾಯಿಸಿದ ನೀರಿನ ಬಾಟಲ್ ತೆಗೆದುಕೊಂಡು ಬರಲು ಸೂಚಿಸಲಾಗಿದೆ. ಒಟ್ಟಾರೆಯಾಗಿ ನಾಳೆಯಿಂದ ಪ್ರಾರಂಭವಾಗಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಎಲ್ಲ ರೀತಿಯಿಂದಲೂ ಪೂರ್ವ ತಯಾರಿ ಮಾಡಿಕೊಂಡಿದ್ದಾರೆ. ಸರ್, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ ಸರ್. ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಲಾರ್ದಂಗೂ ಕೂಡ ಮಾಡ್ಕೊಂಡಿದ್ದೀವಿ. ಮತ್ತು ವಿದ್ಯಾರ್ಥಿಗಳು ಕೆಲವರು ಆತಂಕ ಪಟ್ಟಿದ್ದರು, ಏನು ಪರೀಕ್ಷೆ ನಡೀತದೋ ಇಲ್ಲೋ ಅಂತೇಳಿ. ಅದು ಆತಂಕ ಪಡುವ ಅಗತ್ಯ ಇಲ್ಲ. ಯಾಕಂದರೆ ಭಾಳಷ್ಟು ಜನ ಪ್ರಶ್ನೆಗಳು ಕೇಳ್ತಾ ಇದ್ರು, ಏನು ಸರ್ ಕೋವಿಡ್-19 ಇದೆ, ವೈರಸ್ಸು ಜಾಸ್ತಿ ಹರಡ್ತಾ ಇದೆ, ನೀವೇನು ಪರೀಕ್ಷೆ ನಡೆಸ್ತಿರೋ ಇಲ್ಲೋ ಅಂಥೇಳಿ ಭಾಳ ಜನ ಕೇಳ್ತಾ ಇದ್ದರು. ನಾವು ಹೇಳಿದ್ವಿ, ನೀವೇನು ಯಾವುದೇ ಕಾರಣಕ್ಕೂ ಹೆದರುವ ಅಗತ್ಯ ಇಲ್ಲ. ಪೋಷಕರು ನಿಮ್ಮ ಮಕ್ಕಳನ್ನು ಧೈರ್ಯವಾಗಿ ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿಕೊಡಿ. ಅವರೆಲ್ಲನೂ ಕೂಡ ಥರ್ಮಲ್ ಸ್ಕ್ಯಾನಿಂಗ್ ಮಾಡೋದಾಗಲಿ, ಮಾಸ್ಕ್ ಧರಿಸೋದಾಗಲಿ, ಸಾಮಾಜಿಕ ಅಂತರ ಕಾಯ್ಕೊಳ್ಳೋದಾಗಲಿ ಎಲ್ಲ ವ್ಯವಸ್ಥೆನೂ ಕೂಡ ಮಾಡ್ಕೊಂಡಿದ್ದೀವಿ. ನಿಮ್ಮ ಮಕ್ಕಳಿಗಾಗಿ ಏನಪ್ಪ ಅಂದರೆ ಹಳ್ಳಿಗಾಡಿನಿಂದ ಬರ್ತಕ್ಕಂಥವರಿಗೆ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ಯಾರು ಭಯ ಪಡಬೇಕಾಗಿಲ್ಲ. ನಿಮ್ಮ ಮಕ್ಕಳನ್ನು ಧೈರ್ಯವಾಗಿ ಕಳಿಸಿ ಒಳ್ಳೆ ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸಿ. ನಮ್ಮ ಜಿಲ್ಲೆಯಲ್ಲಿ 30,413 ಮಕ್ಕಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಎಲ್ಲ ಮಕ್ಕಳು ಕೂಡ ಪ್ರತಿ ಮಗುನೂ ಕೂಡ ಪರೀಕ್ಷೆಗೆ ಹಾಜರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಪಾಸಿಟಿವ್ ಪ್ರಕರಣ ಇರುವಂಥ ಯಾವುದೇ ಮಗು ಇಲ್ಲ. ಹೀಗಾಗಿ ಏನಪ್ಪ ಅಂದ್ರೆ ನಾವು ಹಂಗೇನೋ ಜ್ವರ ಅದು ಕಂಡು ಬಂದದ್ದಾದರೆ ನಾವು ಪ್ರತ್ಯೇಕ ಕೊಠಡಿಯಲ್ಲಿ ಕೂಡಿಸಿ ಮಗುಗೆ ಪರೀಕ್ಷೆ ಬರ್ತೀವಿ. ಯಾರು ಪಾಲಕರು ಪೋಷಕರು ಏನು ಆತಂಕಗೊಳ್ಳುವ ಅಗತ್ಯ ಇಲ್ಲ. ಅದಕ್ಕಾಗಿ ಮಕ್ಕಳು ಧೈರ್ಯದಿಂದ ಪರೀಕ್ಷೆ ಬರೀಬೇಕು. ನಮ್ಮ ಜಿಲ್ಲೆಯ ಎಲ್ಲ ಮಕ್ಕಳು ಬಹಳ ಚೆನ್ನಾಗಿ ಬರೋದು ಯಶಸ್ಸನ್ನು ತಂದುಕೊಡ್ಬೇಕು ನಮ್ಮ ಜಿಲ್ಲೆಗೆ ಅಂತೇಳಿ ಎಲ್ಲರಲ್ಲಿ ಕೇಳ್ಕೊತೀನಿ ಸರ್. ಜೂನ್ 25ರಿಂದ ಜುಲೈ 4ರವರೆಗೆ ಜಿಲ್ಲೆಯಾದ್ಯಂತ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ ಕೇಂದ್ರಗಳ ಸುತ್ತ ಅಗತ್ಯ ಬಂದೋಬಸ್ತ್ ಮಾಡಲು ಪೊಲೀಸ್ ಇಲಾಖೆಯು ಅಗತ್ಯ ಪೊಲೀಸರನ್ನು ನೇಮಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿ.ಬಿ. ವೇದಮೂರ್ತಿ ತಿಳಿಸಿದ್ದಾರೆ. ಜೂನ್ 25ರಿಂದ ಜುಲೈ 4ರವರೆಗೆ ಜಿಲ್ಲೆಯಾದ್ಯಂತ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ ಕೇಂದ್ರಗಳ ಸುತ್ತ ಅಗತ್ಯ ಬಂದೋಬಸ್ತ್ ಮಾಡಲು ಪೊಲೀಸ್ ಇಲಾಖೆಯು ಅಗತ್ಯ ಪೊಲೀಸರನ್ನು ನೇಮಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿ.ಬಿ. ವೇದಮೂರ್ತಿ ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗಳು ಜಿಲ್ಲೆಯ 77 ಪರೀಕ್ಷೆ ಕೇಂದ್ರಗಳಲ್ಲಿ ನಡೆಯಲಿದ್ದು ಸಮರ್ಪಕವಾಗಿ ನಿರ್ವಹಿಸುವ ನಿಟ್ಟಿನಲ್ಲಿ ಹಾಗೂ ಕೊರೋನಾ ಸೋಂಕು ಹರಡದಂತೆ ತಡೆಗಟ್ಟಲು ಪೊಲೀಸ್ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. 3 ಡಿವೈಎಸ್ಪಿ, 5 ಸಿಪಿಐ, 10 ಜನ ಪಿಎಸ್ಐ, 200 ಮುಖ್ಯಪೇದೆಗಳು, 50 ಮಹಿಳೆ ಸಿಬ್ಬಂದಿಯ ಒಳಗೊಂಡಂತೆ ಸುಮಾರು 268 ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ನೇಮಿಸಿ ಮಕ್ಕಳಿಗೆ ಕೊರೋನಾ ಸೋಂಕು ಹರಡದಂತೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಪರೀಕ್ಷೆಗೆ ಹಾಜರಾಗುವಂತೆ ನೋಡಿಕೊಳ್ಳಲು ನೇಮಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಮತ್ತು ಕೊಠಡಿಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ. ಪರೀಕ್ಷಾ ಕೇಂದ್ರ ಸುತ್ತಲೂ
ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು, ಸಂಶಯಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ವಹಿಸಿ ಪರೀಕ್ಷೆಗೆ ನಕಲು ಮಾಡುವ ಸಹಾಯ ಮಾಡುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. 200 ಮೀಟರ್ ಪ್ರದೇಶದವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು, ಜೆರಾಕ್ಸ್ ಅಂಗಡಿ ಮತ್ತು ಸೈಬರ್ ಕೇಫ್ಗಳನ್ನು ಬಂದ್ಗೆ ಸೂಚಿಸಲಾಗಿದ್ದು, ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ವಹಿಸಲಾಗಿದ್ದು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಸುಳ್ಳು ವದಂತಿ ಹಬ್ಬಿಸುವವರ ವಿರುದ್ಧ, ವಾಟ್ಸ್ಆಪ್ನಲ್ಲಿ ನಕಲು ಪ್ರಶ್ನೆ ಪತ್ರಿಕೆ ಪ್ರಕಟಿಸಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಕೊರೋನಾ ಸೋಂಕು ಪರೀಕ್ಷೆ ಮಾಡಿಸಿ ಅಭ್ಯರ್ಥಿಗಳನ್ನು ಪ್ರವೇಶಿಸಲು ಅನುಕೂಲ ಮಾಡಿಕೊಡಲಾಗುತ್ತದೆ. ಅಭ್ಯರ್ಥಿಗಳು ಪರೀಕ್ಷೆ ಆರಂಭವಾಗುವ ಮೊದಲೇ ಕೇಂದ್ರಗಳಿಗೆ ಬರಲು ಕೋರಿದೆ. ಕೊನೆ ಗಳಿಗೆಯಲ್ಲಿ ಬಂದು ನೂಕುನುಗ್ಗಲು ಆಗುವುದನ್ನು ತಡೆಗಟ್ಟಲು ಸಹಕರಿಸಲು ಕೋರಿದ್ದಾರೆ. ಜೂನ್ 2020ರಿಂದ ಎಲ್ಲೆಡೆ 10ನೇ ತರಗತಿ ಪರೀಕ್ಷೆಗಳು ಆರಂಭವಾಗ್ತಾ ಇದ್ದಾವೆ. ರಾಯಚೂರು ಜಿಲ್ಲೆಯಲ್ಲೂ ಸಹ ಪರೀಕ್ಷೆ ನಡೀತಾ ಇದೆ. ಸುಮಾರು 77 ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೀತಾ ಇದ್ದು, ಇದಕ್ಕೆ ಸೂಕ್ತ ಬಂದೋಬಸ್ತ್ ಮಾಡಲಾಗ್ತಾ ಇದೆ. ಇದಕ್ಕಾಗಿ 3 ಜನ DYSP, 5 CPI ಅವರು ಹಾಗೂ 10 ಜನ PSI ಮತ್ತು 250 PC ಪೊಲೀಸ್ ಕಾನ್ಸ್ಟೇಬಲ್ಸ್ ಅವರು ಈ ಬಂದೋಬಸ್ತ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಿಕ್ಕೆ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. 200 ಮೀಟರ್ ದೂರದಲ್ಲಿ ಯಾವುದೇ ಜೆರಾಕ್ಸ್ ಶಾಪ್ ಆಗಲಿ ಮತ್ತು ಕಂಪ್ಯೂಟರ್ ಸೆಂಟರ್ ಆಗಲಿ ಇದ್ದರೆ ಅವುಗಳನ್ನ ನಾವು ಕ್ಲೋಸ್ ಮಾಡಿಸ್ತಾ ಇದ್ದೇವೆ. ಹಾಗೂ ಅನುಮಾನಾಸ್ಪದವಾಗಿ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ತಿರುಗಾಡಿಕೊಂಡು ಕಾಪಿ ಚೀಟಿ ನಕಲುಗಳನ್ನ ಕೊಡಲಿಕ್ಕಾಗಲಿ, ಪ್ರಶ್ನೆ ಪತ್ರಿಕೆನ ಹೊರಗೆ ತಗೊಂಡೋಗಿ ಆನ್ಸರ್ ತೊಗೊಂಡು ಬಂದು ಮತ್ತೆ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಕೊಡೋದಾಗಲಿ ಯಾರು ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಹಾಗೆ ಸಾಮಾಜಿಕ ತಾಣಗಳ ಮೇಲೆ ವಾಟ್ಸಪ್ ಮತ್ತು ಫೇಸ್ಬುಕ್ಕು ಈ ರೀತಿಯಾಗಿ ಇವುಗಳ ಮೇಲೆ ನಿಗಾ ವಹಿಸಲಾಗಿದೆ. ಯಾರೇ ಸುಳ್ಳು ಸುದ್ದಿ ಹಬ್ಬಿಸಿದ್ರೂ ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ. ಹಾಗೂ ನಕಲಿ ಪ್ರಶ್ನೆ ಪತ್ರಿಕೆಯನ್ನು ಜಾಲತಾಣಗಳಲ್ಲಿ ಹರಿಬಿಡೋದು ಅದು ಒಂದು ಕೂಡ ಅಂಥವ್ರ ಮೇಲೆ ಕ್ರಮ ಕೈಗೊಳ್ತೇವೆ. ನಂತರ ಈಗ ಕೊರೋನಾ ವೈರಸ್ನ ಸೋಂಕು ಎಲ್ಲೆಡೆ ಇರೋದರಿಂದ ಮುನ್ನೆಚ್ಚರಿಕೆ ವಹಿಸಿಕೊಂಡು ಅಭ್ಯರ್ಥಿಗಳು ಮಾಸ್ಕ್ ಧರಿಸಿ, ಸಾಧ್ಯವಾದರೆ ಸ್ಯಾನಿಟೈಸರನ್ನು ಸಣ್ಣದೊಂದು ಬಾಟಲ್ ತರಬೇಕಾಗುತ್ತೆ. ಇಲ್ಲದಿದ್ದರೆ ಅಲ್ಲೇ ಪರೀಕ್ಷಾ ಕೇಂದ್ರಗಳಲ್ಲೇ ಅದನ್ನು ಪ್ರೊವೈಡ್ ಮಾಡಲಾಗುವುದು. ಅಟ್ಲೀಸ್ಟ್ ಮಾಸ್ಕ್ಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡಿ. ನಂತರ 2 ಗಂಟೆ ಮುಂಚೆನೇ ಪರೀಕ್ಷಾ ಕೇಂದ್ರಕ್ಕೆ ಬರೋದು ಒಳ್ಳೆಯದು. ಯಾಕೆಂದರೆ ಎಲ್ಲರನ್ನೂ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ, ಅಂದರೆ ಫೀವರ್ ಟೆಸ್ಟ್ಗೆ ಒಳಪಡಿಸಿ ಒಬ್ಬೊಬ್ಬರನ್ನೇ ಬಿಡಲಾಗುತ್ತೆ. ಆದ್ದರಿಂದ ಸಾಮಾಜಿಕ ಅಂತರ ಕಾಯ್ದುಕೊಂಡು ಒಬ್ಬೊಬ್ಬರನ್ನೇ ಚೆಕ್ ಮಾಡಿಬಿಡಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದ್ದರಿಂದ 2 ಗಂಟೆ ಮುಂಚಿತವಾಗೇ ತಾವುಗಳು ಪರೀಕ್ಷಾ ಕೇಂದ್ರಕ್ಕೆ ಬನ್ನಿ ಅಂತ ಕೇಳ್ಕೊಳ್ತೇವೆ. ಹಾಗೂ ಎಲ್ಲ ಕೊಠಡಿಗಳಲ್ಲಿ CCTV ಕ್ಯಾಮೆರಾ ಅಳವಡಿಸಲಾಗಿದೆ. ಹಾಗೂ ಕಾಲೇಜು ಅಥವಾ ಕಟ್ಟಡ, ಸರ್ಕಾರಿ ಕಟ್ಟಡ ಅಥವಾ ಸ್ಕೂಲ್ ಎಲ್ಲಿ ಪರೀಕ್ಷಾ ಕೇಂದ್ರ ನಡೀತಿದೆ ಅಲ್ಲಿ ಹೊರಗಡೆ ಕೂಡ CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಆದ್ದರಿಂದ ಯಾವುದೇ ಪರೀಕ್ಷೆಯಲ್ಲಿ ಅವ್ಯವಹಾರಗಳಾಗಲಿ ನಕಲಾಗಲಿ ಮಾಡೋದು ಕಂಡು ಬಂದರೆ ಅದರಲ್ಲಿ ರೆಕಾರ್ಡ್ ಆಗುತ್ತೆ. ಆದ್ದರಿಂದ ತಮ್ಮ ಮುನ್ನೆಚ್ಚರಿಕೆ ವಹಿಸಿ ಯಾವುದೇ ನಕಲು ಮಾಡದೆ ಪರೀಕ್ಷೆಯನ್ನು ಬರೀರಿ ಅಂತ ಕೇಳ್ಕೊಳ್ತೇನೆ. ಹಾಗೂ ಕೊರೋನಾ ವೈರಸ್ ಇರೋದ್ರಿಂದ ಮತ್ತೊಂದು ಸರಿ ರಿಪೀಟ್ ಮಾಡ್ತೇನೆ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೂಕುನುಗ್ಲಾಗೋದು ಬೇಡ. ಪರೀಕ್ಷಾ ಕೇಂದ್ರಕ್ಕೆ ಮೊದಲೇ ಬನ್ನಿ. ನೂಕುನುಗ್ಲನ್ನು ಅಂತಿಮ ಕ್ಷಣದ ನೂಕುನುಗ್ಲನ್ನು ಅವಾಯ್ಡ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಈ ಪರೀಕ್ಷಾ ಸಂದರ್ಭದಲ್ಲಿ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಮಾಸಿಕ ಕೆಡಿಪಿ ಸಭೆಯ ಮಾಹಿತಿಯನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ನೀಡದೇ ಇರುವ ಕುರಿತು ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಮಾಸಿಕ ಕೆಡಿಪಿ ಸಭೆಯ ಮಾಹಿತಿಯನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ನೀಡದೇ ಇರುವ ಕುರಿತು ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ ಇವರು, ಸಭೆ ಮಾಹಿತಿಯನ್ನು ನೀಡದೆ ಸಭೆ ಕುರಿತು ಮಾಹಿತಿ ಬರುವ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಜೂನ್ 25ರಿಂದ ಪ್ರಾರಂಭವಾಗಲಿರುವ SSLC ಪರೀಕ್ಷೆಯನ್ನು ಶಿಸ್ತುಬದ್ಧವಾಗಿ ನಡೆಸುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಸೂಚಿಸಿದರು. ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಸ್ಯಾನಿಟೈಸರ್, ಮಾಸ್ಕ್ ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು. ಗ್ರಾಮೀಣ ಪ್ರದೇಶದಿಂದ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸುವಂತೆ ನಿರ್ದೇಶನ ನೀಡಿದರು. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಸಂದಣಿಯಾಗದಂತೆ ಎಚ್ಚರಿಕೆ ವಹಿಸಲು ಕ್ರಮ ವಹಿಸಿ ಎಂದರು. ಶಾಲಾ ಕಾಂಪೌಂಡ್ಗಳ ನಿರ್ಮಾಣದ ಕುರಿತು ಸಮರ್ಪಕ ಮಾಹಿತಿ ನೀಡದೇ ಇರುವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕ್ರಮಕ್ಕೆ ಅತೃಪ್ತಿ ವ್ಯಕ್ತಪಡಿಸಿ, ಪೂರ್ಣ ಮಾಹಿತಿ ಇಲ್ಲದೆ ಸಭೆಗೆ ಬರುತ್ತೀರಿ ಎಂದು ಪ್ರಶ್ನಿಸಿದರು. ಶಾಲೆಗೆ ಪೂರೈಕೆ ಮಾಡಿದ ಪೀಠೋಪಕರಣ
ಪ್ರಕರಣಗಳು ಕುರಿತು ತನಿಖಾ ವರದಿ ನೀಡುವಂತೆ ಸೂಚಿಸಿ ತಿಂಗಳಾದರೂ ವರದಿ ನೀಡದೇ ಇರುವ ಕುರಿತು ಬೇಸರ ವ್ಯಕ್ತಪಡಿಸಿ ವರದಿ ನೀಡಲು ಇನ್ನೆಷ್ಟು ದಿನ ಬೇಕೆಂದು ಪ್ರಶ್ನಿಸಿದರು. ಕಳೆದ ಕೆಡಿಪಿ ಮಾಸಿಕ ಸಭೆ ಫೆಬ್ರವರಿ ನಡೆದ ಸಭೆಯ ಅನುಪಾಲನಾ ವರದಿಯನ್ನು ಈ ಸಭೆಯಲ್ಲಿ ನೀಡಿದ್ದೀರಿ. ಅನುಷ್ಠಾನಗೊಳಿಸಲು ತಿಂಗಳುಗಳು ಕಳೆದರೆ ಹೇಗೆ ಎಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕುಡಿಯುವ ನೀರಿನ ಕಾಮಗಾರಿಗಳನ್ನು ತ್ವರಿತವಾಗಿ ನಿರ್ವಹಿಸಬೇಕು. ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಗಮನ ನೀಡುವಂತೆ ಸೂಚಿಸಿದರು. ನೀರು ಹೋಗ್ತಾ ಇಲ್ಲ, ಒಂದು ಗ್ರಾಮಕ್ಕಷ್ಟೇ ಹೋಗ್ತಾ ಇದೆ. ಇಲ್ಲ, 1 ಗ್ರಾಮ 5 ಗ್ರಾಮಕ್ಕೆ ಹೋಗ್ತದೆ ಅಂತ ಹೇಳಿದ್ರು ಅವರು. ಮತ್ತು ತಾವು ಮತ್ತೆ ಇನ್ನು ಪರಮೇಶ್ವರ್ ಸರ್ ಕೂಡ ಮಾತಾಡಿದ್ರು. ಅವರಿಗೆ ಕೆಲಸ ಮಾಡೋರಿಗೆ ಮಾತಾಡಿದ್ರು. ಈಗ 4 ಅಲ್ಲ, ನೀವು ಬರೀ ಹಿಂಗೆ ಹೇಳ್ತದ್ರಿ, ತಪಾಸಣೆ ಮಾಡಿ ಮತ್ತೆ ತಗೊಂಡು ಅಂದ್ರೆ ಹಿಂಗೆ ಟೈಮ್ ಪಾಸ್ ಕೆಲಸನೇ ನೀವು ಹೇಳೋದು. ಒಂದನ್ನ ಆಯ್ತಂತ ಹೇಳಿದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರಿಗಿನ ನೀವು ಇಮಿಡಿಯೇಟ್ಲಿ ವಾದನೆ ತಗೊಂಡ್ಬಿಡ್ತೀರಿ. ಅದ್ರ ಬಗ್ಗೆ ಕಾಳಜಿ ಇಲ್ಲ ಅಂತಂದ್ರಿ ತಿರುಗಿ ಬಿಲ್ಡಿಂಗ್ಗೆ ನಾವು ಆನ್ಸರ್ ಕೊಡ್ಬೇಕಂತಂದ್ರೆ ಯಾವ ಕೆಲಸ ಆಗೋದಿಲ್ಲ. ಪರೀಕ್ಷೆ ಸ್ಟಾರ್ಟ್ ಆಗುತ್ತಾ? ಈಗ ನೀವು ಮುಂಜಾಗ್ರತಾ ಕ್ರಮ ಏನೇನು ತಗೊಂಡಿರಿ? ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆ ಗಣಪತಿ ಸಾಕ್ರೆ ಮಾಹಿತಿ ನೀಡಿ 175 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ದುರಸ್ತಿಗೊಳಿಸಿ ಗ್ರಾಮ ಪಂಚಾಯಿತಿಗಳಿಗೆ ವಹಿಸಲಾಗುತ್ತದೆ. 124 ಶುದ್ಧೀಕರಣ ಘಟಕ ದುರಸ್ತಿಗೆ ಅನುದಾನಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅನುದಾನ ಬಂದ ನಂತರ ಪಂಚಾಯಿತಿಗಳಿಗೆ ವಹಿಸಲಾಗುತ್ತದೆ ಎಂದರು. ಜಲ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಒದಗಿಸಲು ಸರ್ವೆ ಮಾಡಲಾಗುತ್ತಿದೆ. ಪೂರ್ಣಗೊಂಡ ನಂತರ ಯೋಜನೆ ಕೈಗೆತ್ತಿಕೊಳ್ಳಲಾಗುತ್ತದೆ. ಅದಾದ ನಂತರ ಅದನ್ನು ಆಪರೇಷನ್ ಮೇಂಟೈನ್ ನಿರ್ವಹಣೆ ಮಾಡೋದಕ್ಕೆ ನಾವು ಟೆಂಡರ್ ಕಾಲ್ ಮಾಡಿ ನಿರ್ವಹಣೆಗಾಗಿ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದೇವೆ. ನೀರು ಸಪ್ಲೈ ಮಾಡೋದಕ್ಕೆ ಈ ನೀರು ಸಪ್ಲೈ ಮಾಡುವಾಗ ರೈಸಿಂಗ್ ಮ್ಯಾನ್ ಏನಿರುತ್ತಲ್ಲ, ರೈಸಿಂಗ್ ಮ್ಯಾನ್ ಮೇಲೆ ಅದು GRP ಪೈಪು ರೈಸಿಂಗ್ ಮ್ಯಾನ್ ಹೊಡಿತಾ ಇದೆ ರೈಸಿಂಗ್ ಮೇಲೆ. ಆಮೇಲೆ ಮಧ್ಯದಾಗ ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ ರಸ್ತೆ ಮಾಡುವಾಗ ಆ ರಸ್ತೆಯಲ್ಲೂ ಕೂಡ ಅದನ್ನು ಮನಸ್ಸಾಗಿ ಅದನ್ನು ಕೂಡ ಡ್ಯಾಮೇಜ್ ಆಗಿದ್ರಿಂದ ಅವರಿಗೂ ಲೆಟರ್ ಬರೆದು ಅವ್ರ ಕಡೆಯಿಂದ ತರಿಸಿ ಅದನ್ನು ಮಾಡಿಸ್ಬೇಕಂತ ಮಾಡಿದ್ವಿ ಮೇಡಮ್. ಅವ್ರು ಅಸೂರೆನ್ಸ್ ಕೊಟ್ಟಿದ್ರು, ಮಾಡಿ ನೀವು ಎಷ್ಟು ಬರ್ತದೆ ಮಾಡಿ ಅಂತ ಹೇಳಿದ್ರಿಂದ ಕಾಂಟ್ರಾಕ್ಟರ್ ಎಲ್ಲ ಏನು ನ್ಯಾಷನಲ್ ಹೈವೇದಲ್ಲಿ ಏನು ಡ್ಯಾಮೇಜ್ ಆಗಿತ್ತಲ್ಲ ಆ ರಸ್ತೆಯಲ್ಲಿ ಅದನ್ನು ಕೂಡ ರಿಪೇರಿ ಮಾಡಿದ್ದಾರೆ. ಈ ಫರ್ದರ್ ಪ್ರತಿಯೊಂದು ಹಳ್ಳಿಗೆ ಎಲ್ಲ ಕಡೆ ಹೋಗಬೇಕಾದ್ರೆ ರೈಸಿಂಗ್ ಮ್ಯಾನ್ ಹೊಡಿತಾ ಇರೋದ್ರಿಂದ ರಿಪೇರಿ ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ ಮಾತನಾಡಿ, ನೀರಿನ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಿ ಕೆರೆಗಳನ್ನು ಭರ್ತಿ ಮಾಡಿಕೊಳ್ಳಿ. ಅಗತ್ಯ ಬಿದ್ದಲ್ಲಿ ಕೊಳವೆ ಬಾವಿ ಕೊರೆದು ವ್ಯವಸ್ಥೆ ಮಾಡಲು ಸೂಚಿಸಿದರು. ಈ ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ಈಗ ಜಾಹೀರಾತು. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್ English medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು Visit Sri Gnana Ganga High School, NGO Colony, Raichur. Mobile 9916941389. ನಮ್ಮ ಪ್ರತಿಭಾವಂತರು. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our specialties:
good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಶ್ರೀ ಸೂಗುರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ ಈಗಲೂ ಮಂದಿರ ರಾಯಚೂರು. ಈ ಒಂದು 40-60 ಒಂದು ಮಿನಿ ಫಂಕ್ಷನ್ ಹಾಲ್ ಅಲ್ಲಿ ನಾವು 150 ಜನಕ್ಕೆ ಒಂದು ಕೂಡತಕ್ಕಂತ ಆಸೀನರಾಗ ವ್ಯವಸ್ಥೆ ಮಾಡಿದ್ವಿ. ನಾವು ಬರ್ತ್ಡೇ ಫಂಕ್ಷನ್ ಮಾಡ್ಕೋಬಹುದು, ನಾರ್ದಟ್ಟಿ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ, ನಿಶ್ಚಿತಾರ್ಥ ಕಾರ್ಯಕ್ರಮಗಳು. ನಮ್ಮ ಹತ್ರ ಒಂದು ನಾರ್ತ್ ಇಂಡಿಯನ್, ಒಂದು ಸೌತ್ ಇಂಡಿಯನ್ ಊಟದ ವ್ಯವಸ್ಥೆ ಇದೆ. ಕಂಪ್ಲೀಟ್ ಎಲ್ಲ ಚೆನ್ನಾಗಿದೆ, ತಂಪಾದ ಗಾಳಿ ಇದೆ, ಶೌಚಾಲಯ ಇದೆ, ಇಲ್ಲಿ ಚೆನ್ನಾಗಿದೆ. ಒಂದು ಆಫೀಸ್ ಮೀಟಿಂಗ್ ಮಾಡ್ಕೋಬಹುದು, ಬಿಸ್ನೆಸ್ ಮೀಟಿಂಗ್ಸು ಎಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕಿಟಿ ಪಾರ್ಟೀಸ್ ಮಾಡ್ಕೋಬಹುದು. ಒಂದು ಹುಡುಗರಿಗೆ ಒಂದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಚೆನ್ನಾಗಿ ಆಟೋಟಕ ವ್ಯವಸ್ಥೆ ಇದೆ, ಎಲ್ಲ ತಂಪಾದ ಗಾಳಿ ಇದೆ, ಕೊಠಡಿ ವ್ಯವಸ್ಥೆ ಎಲ್ಲ ಗ್ಲಾಸಿಂದ ಅಲಂಕಾರಿತ ಒಂದು ಕೊಠಡಿಗಳ ವ್ಯವಸ್ಥೆ ಇದೆ. ಕಂಪ್ಲೀಟು ಚೆನ್ನಾಗಿದೆ. ಒಂದು ಬರ್ತ್ಡೇ ಫಂಕ್ಷನ್ಸ್ ಮಾಡ್ಕೋಬಹುದು. ಎಲ್ಲ ಸೂಕ್ತ ರೀತಿಯಿಂದ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಇಲ್ಲಿ ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ, ಗೋಳಬಂದೊಡ್ಡಿ ರಸ್ತೆ, ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಹೈಟೆಕ್ ಲೈಟ್ ವ್ಯವಸ್ಥೆ ಇದೆ. ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ, ನಾರದಟ್ಟಿ, ಬರ್ತ್ಡೇ ಪಾರ್ಟಿ, ನಿಶ್ಚಿತಾರ್ಥ, ಕಾಲೇಜು ಸೆಮಿನಾರ್ಸ್, ಬಿಸಿನೆಸ್ ಮೀಟಿಂಗ್ಸ್, ಕಿಟಿ ಪಾರ್ಟಿ, ಇನ್ನು ಅನೇಕ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ ಇದಾಗಿದೆ. ಅಷ್ಟೇ ಅಲ್ಲದೆ 24 ಗಂಟೆ ಕುಡಿಯುವ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇರುತ್ತದೆ. ಉತ್ತಮ ಗಾಳಿ ಬೆಳಕಿನಿಂದ ಕೂಡಿದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ತ್ವರೆ ಮಾಡಿ, ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಕಾಯ್ದಿರಿಸಿಕೊಳ್ಳಿ. ಸಂಪರ್ಕಿಸಿ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. When you go to sleep, the comfort cells get to work. Sleep well Restigold, Sleep well Latex Plus, Sleep well My Mattress, Sleep well Umang, Sleep well Back Support, Spenetic Air Luxury, Sleep well My Pillows, Sleep well Back Support, Spenetic Air, available in 14 cm 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. Eurokids, India's #1 preschool chain.
At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಗರುಡ ವೇಗ ಕೊರಿಯರ್ ಸರ್ವಿಸ್ 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಸತತವಾಗಿ ನಿಮ್ಮ ಸೇವೆಯಲ್ಲಿ. ಗರುಡ ವೇಗ ಕೊರಿಯರ್ ಸರ್ವಿಸ್. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಗರುಡ ವೇಗ ಕೊರಿಯರ್ ಸರ್ವಿಸ್ 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಕಸ್ಟಮರ್ಗಳ ವಿಶ್ವಾಸವೇ ಬಂಡವಾಳಾಗಿ ಬೆಳೆದು ಬಂದ ಸಂಸ್ಥೆ ಗರುಡ ವೇಗ ಕೊರಿಯರ್ ಸರ್ವಿಸ್. Raichur Tourism Services Private Limited, first floor, SGM Complex, opposite Zamia Masjid, Jail Road, Raichur. Mobile 8867 32524 08532 232524. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ನಾರಾಯಣಪುರ ಬಲದಂಡೆ ಕಾಲುವೆ ಆಧುನೀಕರಣ ಹೆಸರಿನಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿಗೆ ಮನವಿ ನೀಡಲು ಹೋದಾಗ ಸಮರ್ಪಕವಾಗಿ ಸ್ಪಂದಿಸದೇ ಇರುವುದನ್ನು ವಿರೋಧಿಸಿ ಸಚಿವರು ಜಿಲ್ಲೆಗೆ ಆಗಮಿಸಿದರೆ ಗೇರಾವ್ ಹಾಕುವುದಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ನಾರಾಯಣಪುರ ಬಲದಂಡೆ ಕಾಲುವೆ ಆಧುನೀಕರಣ ಹೆಸರಿನಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿಗೆ ಮನವಿ ನೀಡಲು ಹೋದಾಗ ಸಮರ್ಪಕವಾಗಿ ಸ್ಪಂದಿಸದೇ ಇರುವುದನ್ನು ವಿರೋಧಿಸಿ ಸಚಿವರು ಜಿಲ್ಲೆಗೆ ಆಗಮಿಸಿದರೆ ಗೇರಾವ್ ಹಾಕುವುದಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಾಜಿ ಪ್ರಧಾನಿ ದೇವೇಗೌಡರ ಕನಸಿನ ಕೂಸಾಗಿರುವ ನಾರಾಯಣಪುರ ಬಲದಂಡೆ ಕಾಲುವೆ ಈ ಭಾಗದ ಜನರಿಗೆ ಬದುಕಿಗೆ ಆಸರೆಯಾಗಿದೆ. ಆದರೆ ಕಾಲುವೆಯನ್ನು ಆಧುನೀಕರಣ ಹೆಸರಿನಲ್ಲಿ 956 ಕೋಟಿ ರೂಪಾಯಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಕಾಲುವೆ ಆಧುನೀಕರಣ ಮಾಡಲಾಗುತ್ತಿದೆಯೋ ಇಲ್ಲ, ಮರಂ ಹಾಕಿ ದುರಸ್ತಿ ಮಾಡುತ್ತಿದ್ದಾರೋ ಗೊತ್ತಾಗುತ್ತಿಲ್ಲ. ಉಸ್ತುವಾರಿ ಸಚಿವರಾಗಿರುವ ಲಕ್ಷ್ಮಣ ಸವದಿಯು ಒಂದು ಬಾರಿಯಾದರೂ ಕೋಟ್ಯಾಂತರ ಕಾಮಗಾರಿಯನ್ನು ಪರಿಶೀಲಿಸುವ ಗೋಜಿಗೆ ಹೋಗಿಲ್ಲ. ಅಂದಾಜು ಪಟ್ಟಿಯನ್ನು ಉಲ್ಲಂಘಿಸಿ ಕಾಮಗಾರಿ ನಡೆಯುತ್ತಿದ್ದು, ಶಾಶ್ವತವಾಗಿ ರೈತರಿಗೆ ಶಾಪವಾಗಿ ಪರಿಗಣಿಸುವಂತೆ ಆಗಿದೆ. ಜಿಲ್ಲೆಯ ಜಲ್ವಂತ ಸಮಸ್ಯೆಗಳಿಗೆ ಸ್ಪಂದಿಸಬೇಕಿರುವ ಸಚಿವರು ಕೇವಲ ಅತಿಥಿ ಸಚಿವರಾಗಿ ಕೊರೋನಾ ಮೀಟಿಂಗಿಗೆ ಸೀಮಿತವಾಗಿದ್ದಾರೆ. ವಿಧಾನಸಭೆಯಲ್ಲಿ ನೀಲಿ ಚಿತ್ರ ನೋಡಿದವರನ್ನು ಜಿಲ್ಲೆ ಉಸ್ತುವಾರಿ ಸಚಿವರನ್ನಾಗಿಸಿರುವುದೇ ದುರಂತ. ಬಿಜೆಪಿ ಸರ್ಕಾರ ಜಿಲ್ಲೆಯ ಶಾಸಕರುಗಳಿಗೆ ಸಚಿವ ಸ್ಥಾನ ನೀಡದೆ ಅತಿಥಿ ಸಚಿವರನ್ನು ನೀಡುತ್ತಿರುವುದು ಅಭಿವೃದ್ಧಿಗೆ ಹಿನ್ನಡೆಯಾಗಲು ಕಾರಣವಾಗಿದೆ. ಕೊರೋನಾ ಸೋಂಕಿನಿಂದ ಕ್ವಾರಂಟೈನ್ನಲ್ಲಿದ್ದವರಿಗೆ ಸಮರ್ಪಕ ಸೌಕರ್ಯಗಳನ್ನು ದೊರೆಯದಿದ್ದರೂ ಸಚಿವರು ತಲೆಕೆಡಿಸಿಕೊಂಡಿಲ್ಲ. ಸಭೆ ಬಿಟ್ಟರೆ ಬೇರೇನೂ ಮಾಡದೆ ಅಭಿವೃದ್ಧಿಯನ್ನು ಕಡೆಗಣಿಸಲಾಗುತ್ತಿದೆ. ಸಚಿವ ನಿರ್ಲಕ್ಷ್ಯದ ಕುರಿತಾಗಿ ಜೆಡಿಎಸ್ ರಾಜ್ಯಾಧ್ಯಕ್ಷರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಇವರಿಗೆ ಮಾಹಿತಿ ನೀಡಲಾಗಿದೆ. ಎನ್ಆರ್ಬಿಸಿ ಶಾಶ್ವತ ದುರಸ್ತಿ ಕಾರ್ಯ ಕ್ರಮಬದ್ಧವಾಗಿ ನಡೆಸುವಂತೆ ಸಿಎಂ ಬಳಿ ನಿಯೋಗ ತೆರಳಲು ಸಹ ಪಕ್ಷ ಚಿಂತನೆ ನಡೆಸುತ್ತಿದೆ. 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರಂ ಹಾಕುವ ಕಾಮಗಾರಿ ಕೈಗೆತ್ತಿಕೊಂಡಿದ್ದು, ಮಣ್ಣು ಹಾಕಿ ಮುಚ್ಚಿದ್ದರೂ ಅಧಿಕಾರಿಗಳ್ಯಾರೂ ಗಮನ ಹರಿಸಿಲ್ಲ. ಬಹಿರಂಗ ಲೂಟಿ ನಡೆಯುತ್ತಿದೆ. ಕೂಡಲೇ ಅಂದಾಜು ಪಟ್ಟಿಯಂತೆ ಕೆಲಸ ಪ್ರಾರಂಭಿಸಿ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಬೇಜವಾಬ್ದಾರಿಯಾಗಿರುವ ಸಚಿವರಿಗೆ ಗೇರಾವ್ ಹಾಕುವ ಮೂಲಕ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ನಾವು ಅವರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳಿದ್ವಿ. ಸರ್, ನಾರಾಯಣಪುರ ಬಲದಂಡೆ ಕಾಲುವೆ ಆಧುನೀಕರಣ ಕೆಲಸ ನಡೀತಾ ಇದೆನಾ ಅಥವಾ ರಿಪೇರಿ ಕೆಲಸ ನಡೀತಾ ಇದೆನಾ ಅಂತಕ್ಕಂಥ ಮಾತನ್ನು ಕೇಳಿದ್ವಿ.
ಇಲ್ಲ ನೀವು ಹೇಳಿ ನಾನು ಕೇಳ್ತೀನಿ ಅಂತ. ಇಲ್ಲ, ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಆಧುನೀಕರಣ ಕೆಲಸ ನಡೀತಕ್ಕಂಥದ್ದಿದ್ರೆ ಹೇಳಿ, ಇಲ್ಲ ರಿಪೇರಿ ಕೆಲಸ ನಡೀತದಂತ ಹೇಳಿ. ಇಲ್ಲರಿ ಏನಾದರೆ ನಾನು ವಿಧಾನಸೌಧದಲ್ಲಿ ಉತ್ತರ ಕೊಡ್ತೀನಿ ಅಂತಕ್ಕಂಥ ಆರಿಕೆ ಮಾತನ್ನ ಹೇಳಿರ್ತಕ್ಕಂಥದ್ದು ಬಹಳ ವಿಕೋಪಕರ ಹೋಯ್ತು. ನಮಗೆ ಒಬ್ಬ ಉಸ್ತುವಾರಿ ಮಂತ್ರಿ ಜಿಲ್ಲೆಯ ಜನತೆಗೆ, ರೈತರಿಗೆ ನೀರು ಉಳಿಸ್ತಕ್ಕಂಥ ದೊಡ್ಡ ಪ್ರಾಜೆಕ್ಟ್ ಅನ್ನ ಒಂದು ಸಲ ವಿಸಿಟ್ ಮಾಡದೆ, ಒಂದು ಸಲ ಭೇಟಿ ಕೊಡದೆ, ಕಾಮಗಾರಿ ಯಾವ ರೀತಿಯಲ್ಲಿ ನಡೀತದೆ ಅಂತಕ್ಕಂಥದ್ದು ಈಗಾಗಲೇ ಮಾಧ್ಯಮ ಮಿತ್ರರು ಪತ್ರಿಕೆಗಳ ಮೂಲಕ ಇಡೀ ರಾಜ್ಯಕ್ಕೆ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥ ನಾವು ನೋಡಿದ್ವಿ. ಇಂತಹ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿಗಳು ಆಗಿರ್ತಕ್ಕಂಥ ಜವಾಬ್ದಾರಿ ಏನಾಗಿತ್ತು ಅವರಿಗೆ ಅಂತಂದ್ರೆ, ಅವರು ನೇರವಾಗಿ ಕಾಮಗಾರಿ ನಡೀತಕ್ಕಂಥ ಸ್ಥಳಕ್ಕೆ ಭೇಟಿ ಕೊಟ್ಟು ಎಸ್ಟಿಮೇಟ್ ಪ್ರಕಾರ ಕಾಮಗಾರಿ ನಡೀತದ ಇಲ್ಲ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ, ಒಂದು ವೇಳೆ ಕಾಮಗಾರಿ ಎಸ್ಟಿಮೇಟ್ ಪ್ರಕಾರ ನಡೆಯಲಿಲ್ಲ ಅಂದರೆ ಗುತ್ತೇದಾರನ ಕಪ್ಪು ಪಟ್ಟಿಗೆ ಸೇರಿಸಿ ಆ ಕಾಮಗಾರಿ ಬಗ್ಗೆ ಸಮಗ್ರವಾದಂಥ ತನಿಖೆಯನ್ನು ಮಾಡಬೇಕಾಗಿತ್ತು. ಆದರೆ ಅದು ಯಾವುದೂ ಕೂಡ ಮಾಡದೆ ಆರಿಕೆಯ ಉತ್ತರ ಕೊಟ್ಟು ಹೋಗ್ತಕ್ಕಂಥದ್ದನ್ನು ನಾವು ನೋಡಿ ನಿನ್ನೆ ಅವರ ವಿರುದ್ಧ ಘೋಷಣೆಯನ್ನು ಕೂಡ ನಾವು ಕೂಡಿದ್ವಿ. ಒಂದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕಂತಂದ್ರೆ ಲಕ್ಷ್ಮಣ ಸವದಿಯವರು ತನ್ನ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ವಿಧಾನಸೌಧದಲ್ಲಿ ಮಾತಾಡದೆ ಮೊಬೈಲ್ನಲ್ಲಿ ನೀಲಿ ಚಿತ್ರ ನೋಡ್ಕೊಂಡು ಕುಂತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಮಾಡಿರ್ತಕ್ಕಂಥದ್ದು ರಾಯಚೂರು ಜಿಲ್ಲೆಯ ದೌರ್ಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕೂಡ ಎರಡೆರಡು ಸಲ ಮೂರು ಸಲ ಬಿಜೆಪಿಯಿಂದ ಗೆದ್ದಿರ್ತಕ್ಕಂಥ ಸಹೋದರರು ಇದ್ದಾರೆ. ಶಿವರಾಜ್ ಪಾಟೀಲ್ ಆಗಲಿ, ಶಿವನಗೌಡ ಆಗಲಿ. ಯಾಕೆ ರಾಯಚೂರು ಜಿಲ್ಲೆಗೆ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯನ್ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳ ಪ್ರಶ್ನೆ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಆ ಜಿಲ್ಲೆಯ ಮಂತ್ರಿ ಆದರೆ ಆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ, ಆ ಜಿಲ್ಲೆಯ ರೈತರ ಬಗ್ಗೆ, ಆ ಜಿಲ್ಲೆಯ ಪ್ರತಿಯೊಂದು ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ತಾನೆ ಅಂತಕ್ಕಂಥದ್ದು ಕೂಡ ಇದೆ. ಈಗ ಅವರಿಗೆ ಲಕ್ಷ್ಮಣ ಸವದಿ ಉಸ್ತುವಾರಿ ಮಂತ್ರಿಗಳು ಒಂಥರ ಗೆಸ್ಟ್ ಲೆಕ್ಚರ್, ಬೆಳಿಗ್ಗೆ 12 ಗಂಟೆಗೆ ರಾಯಚೂರಿಗೆ ಬರೋದು, ಒಂದು ಕೋವಿಡ್ ಮೀಟಿಂಗ್ ಅನ್ನು ಮುಗಿಸ್ಕೊಳ್ಳೋದು, ಕೋವಿಡ್ ಮೀಟಿಂಗ್ ಮುಗಿಸ್ಕೊಂಡ್ರು ಕೂಡ ಅದು ಎಂತ ಅಂತಂದ್ರೆ ಯಾವುದೇ ಕ್ವಾರಂಟೈನ್ಗಳಿಗೆ ಭೇಟಿ ನೀಡದೆ, ಕ್ವಾರಂಟೈನ್ಗಳಲ್ಲಿರ್ತಕ್ಕಂಥ ಕೋವಿಡ್ ಸೋಂಕಿತರ ಸಮಸ್ಯೆಗಳನ್ನ ನೋಡದೆ, ಮಾಧ್ಯಮಗಳಲ್ಲಿ ನೋಡಿದ್ವಿ, ಹಲವಾರು ಜನ ನಮಗೆ ಊಟ ಕೊಡ್ತಾ ಇಲ್ಲ, ವಸತಿ ಕೊಡ್ತಾ ಇಲ್ಲ, ಶೌಚಾಲಯ ಇಲ್ಲ, ನೀರು ಕುಡಿಲಿಕ್ಕೆ ನೀರಿಲ್ಲ, ಬೆಡ್ಶೀಟ್ ಇಲ್ಲ ನಮಗೆ. ಈ ಸಂದರ್ಭದಲ್ಲಿ ಎನ್ ಶಿವಶಂಕರ್, ಯೂಸುಫ್ ಖಾನ್, ವಿಶ್ವನಾಥ್ ಪಟ್ಟಿ ಉಪಸ್ಥಿತರಿದ್ದರು. ಕೊರೋನಾ ಸೋಂಕು ವಿಸ್ತರಿಸುವುದನ್ನು ತಡೆಯಲು ಮುಂದಾಗಿರುವ ಪೊಲೀಸರು ಮಾಸ್ಕ್ಗಳಿಲ್ಲದೆ ಸಂಚರಿಸುತ್ತಿರುವ ವಾಹನ ಸವಾರರಿಗೆ 200 ರೂಪಾಯಿ ದಂಡ ವಿಧಿಸಿ ಉಚಿತ ಮಾಸ್ಕ್ ವಿತರಿಸುವ ಮೂಲಕ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದರು. ಕೊರೋನಾ ಸೋಂಕು ವಿಸ್ತರಿಸುವುದನ್ನು ತಡೆಯಲು ಮುಂದಾಗಿರುವ ಪೊಲೀಸರು ಮಾಸ್ಕ್ಗಳಿಲ್ಲದೆ ಸಂಚರಿಸುತ್ತಿರುವ ವಾಹನ ಸವಾರರಿಗೆ 200 ರೂಪಾಯಿ ದಂಡ ವಿಧಿಸಿ ಉಚಿತ ಮಾಸ್ಕ್ ವಿತರಿಸುವ ಮೂಲಕ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದರು. ನಗರ ಚಂದ್ರಮೌಳೇಶ್ವರ ವೃತ್ತದಲ್ಲಿ ವಾಹನಗಳ ತಪಾಸಣೆ ನಡೆಸಿ ಮಾಸ್ಕ್ ಬಳಕೆ ಮಾಡದೇ ಇರುವವರಿಗೆ ದಂಡ ವಿಧಿಸಲಾಯಿತು. ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಮಾತನಾಡಿ, ಕೊರೋನಾ ಸೋಂಕು ತಡೆಯಲು ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಬಳಸಬೇಕು. ಮಾಸ್ಕ್ ಇಲ್ಲದೆ ಸಂಚರಿಸುವವರಿಗೆ ದಂಡ ವಿಧಿಸಲಾಗುತ್ತದೆ. ಬೈಕ್, ಸೈಕಲ್, ಪಾದಚಾರಿಗಳು ಕಡ್ಡಾಯವಾಗಿ ಮಾಸ್ಕ್ ಬಳಸುವುದನ್ನು ರೂಢಿಸಿಕೊಳ್ಳಬೇಕು. ಇಲ್ಲದೆ ಹೋದರೆ ಕಾನೂನು ಕ್ರಮಕ್ಕೆ ಗುರಿಯಾಗುತ್ತೀರಿ ಎಂದು ಎಚ್ಚರಿಸಿದರು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಗಳು ಜನರ ಆರೋಗ್ಯ ರಕ್ಷಣೆ ಎಚ್ಚರಿಕೆ ವಹಿಸುತ್ತಿವೆ. ಜನರು ಮಾಸ್ಕ್ಗಳನ್ನು ಧರಿಸಿ ಅಂತರ ಕಾಯ್ದುಕೊಂಡು ವ್ಯಾಪಾರ ವಹಿವಾಟು ನಡೆಸಬೇಕೆಂದರು. ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವದವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತದೆ. ವ್ಯಾಪಾರಸ್ಥರು, ಸಾರ್ವಜನಿಕರು ಸಂಚರಿಸದೆ ಮನೆಗಳಲ್ಲಿಯೇ ಇರಬೇಕು. ಉಲ್ಲಂಘಿಸಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು.
ಯಾವ ರೀತಿ ಬಚಾವಾಗಬೇಕು, ಹಚ್ಕೋಬೇಕು, ಕೊರೋನಾ ಹರಡದಂತೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವಾಗಿ ಸುಮಾರು ತಿಂಗಳಿಂದ ಜಿಲ್ಲಾಡಳಿತ ವತಿಯಿಂದಾಗಲಿ ಜಿಲ್ಲಾ ಪೊಲೀಸ್ ವತಿಯಿಂದಾಗಲಿ ಸಾಕಷ್ಟು ಅಭಿಯಾನಗಳು ಮಾಡಿ, ಸಾಕಷ್ಟು ಬೀದಿಯಲ್ಲಿ ಮೋರ್ಚಾಗಳನ್ನು ಮಾಡಿ, ರೂಟ್ ಮಾರ್ಚ್ಗಳನ್ನು ಮಾಡಿ ಸಾಕಷ್ಟು ನಾವು ಸಾರ್ವಜನಿಕರಿಗೆ ತಿಳುವಳಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ಈಗೂ ಕೂಡ ಕೊರೋನಾ ಸಾಕಷ್ಟು ಹರಡ್ತಾ ಇರೋದ್ರಿಂದ ಇದರ ಒಂದು ನಿಯಂತ್ರಣಕ್ಕಾಗಿ ಸಾರ್ವಜನಿಕರು ಏನಪ್ಪ ಅಂದರೆ ಪೊಲೀಸ್ ಇಲಾಖೆ ಜೊತೆ ಜಿಲ್ಲಾಡಳಿತದ ಜೊತೆ ತಾವೆಲ್ಲ ಕೈ ಜೋಡಿಸಬೇಕಾಗ್ತದೆ. ಈ ವಿಚಾರವಾಗಿ ಸಾರ್ವಜನಿಕರಿಗೆ ನಾವು ಇವತ್ತು ಒಂದು ತಿಳುವಳಿಕೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಏನಪ್ಪ ಅಂದರೆ ಸಾರ್ವಜನಿಕರು ಯಾರೇ ಆಗಲಿ ನಡ್ಕೊಂಡು ಬರಲಿ, ಮೋಟರ್ ಸೈಕಲಲ್ಲಿ ಬರಲಿ, ಕಾರಲ್ಲಿ ಬರಲಿ, ಸೈಕಲಲ್ಲಿ ಬರಲಿ, ಯಾವ ರೀತಿ ಮನೆಯಿಂದ ಹೊರಗಡೆ ಬಂದರೆ ನೀವು ಫಸ್ಟ್ ಮಾಸ್ಕನ್ನು ನಿಮ್ಮ ಜೊತೆಯಲ್ಲಿ ತಗೊಂಡೇ ಬರಬೇಕು. ಮಾಸ್ಕನ್ನು ಎಲ್ಲರೂ ಮುಖಕ್ಕೆ ಹಾಕೊಂಡೇ ಬರಬೇಕು. ಮಾಸ್ಕು ಇವತ್ತು ನಿಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಬೇಕು. ಮಾಸ್ಕ್ ಇಲ್ಲದೆ ತಾವು ಒಂದು ಹೆಜ್ಜೆ ಹೊರಗಿಟ್ರೆ ನಮಗೆ ಅಪಾಯ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ತಾವು ಮನವರಿಕೆ ಮಾಡ್ಕೋಬೇಕು. ಅದನ್ನು ತಾವು ನೆನಪು ಮಾಡಿಸೋ ಸಲುವಾಗಿ ಸರ್ಕಾರ ಏನಪ್ಪ ಅಂದರೆ ಮಾಸ್ಕ್ ಇಲ್ಲದೆ ಹೊರಗಡೆ ಬಂದರೆ ಅವರಿಗೆ 200 ರೂಪಾಯಿ ದಂಡ ವಿಧಿಸೋ ಒಂದು ನಿಯಮವನ್ನು ಮಾಡಿದೆ, ಕಾನೂನನ್ನು ಮಾಡಿದೆ ಸರ್ಕಾರ. ಅದಕ್ಕೆ ಆ ಕಾರಣಕ್ಕಾಗಿ ನಾವು ಸಾರ್ವಜನಿಕರು ಯಾರಾದರೂ ಮಾಸ್ಕ್ ಇಲ್ಲದೆ ಹೊರಗಡೆ ನಡ್ಕೊಂಡು ಬಂದರೆ ಅಥವಾ ಗಾಡಿ ನಡೆಸಿದ್ರೆ ಅಥವಾ ಸೈಕಲ್ ನಡೆಸಿದ್ರೆ ಅಥವಾ ಕಾರು, ಎತ್ತಿನ ಬಂಡಿ ಏನೇ ನಡೆಸಿದ್ರೆ ನಾವು ಅಂಥವರಿಗೆ 200 ರೂಪಾಯಿ ದಂಡ ಹಾಕ್ತೇವೆ. ದಂಡ ಹಾಕೋ ಉದ್ದೇಶ ಕೊರೋನಾ ವೈರಸ್ನಿಂದ ನಿಮಗೆ ರಕ್ಷಣೆ ಸಿಗಲಿ ಅನ್ನೋ ಕಾರಣಕ್ಕಾಗಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಸಾರ್ವಜನಿಕರು ಇದಕ್ಕೆ ತಾವು ಸಹಕಾರ ಮಾಡಬೇಕು. ಈ ಕೊರೋನಾವನ್ನು ನಿರ್ಮೂಲನೆ ಮಾಡುವಲ್ಲಿ ಎಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಬೇಕು. ಕೈ ಜೋಡಿಸಿ ಕೊರೋನಾ ಏನಪ್ಪ ಅಂದರೆ ನಿಯಂತ್ರಣ ಬರೋ ರೀತಿ ಮಾಡಬೇಕು. ಅದೇ ರೀತಿ ಮೊನ್ನೆ ಜಿಲ್ಲಾಡಳಿತದ ಒಂದು ಆದೇಶದ ಪ್ರಕಾರ ಪ್ರತಿ ದಿವಸ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೆ ರಾಯಚೂರ ನಗರದಾದ್ಯಂತ 144 ಕಲಮನ್ನು ಜಾರಿಗೊಳಿಸಿರ್ತಾರೆ. ರಾತ್ರಿ 9 ಗಂಟೆಗೆ ತಾವು ದಯಮಾಡಿ ಎಲ್ಲರೂ ಶಾಪ್ಗಳನ್ನು ಬಂದ್ ಮಾಡ್ಕೋಬೇಕು. 4 ಮತ್ತು 4ಕ್ಕಿಂತ ಹೆಚ್ಚು ಜನ ಸೇರದೇ ಥರ ನೋಡ್ಕೋಬೇಕು. ಒಂದ್ ವೇಳೆ ತಾವು ಶಾಪ್ ಓಪನ್ ಇಟ್ಟಲ್ಲಿ, ಅಂಗಡಿಗಳು ಓಪನ್ ಇಟ್ಟಲ್ಲಿ ಅಥವಾ 4 ಅಥವಾ 4ಕ್ಕಿಂತ ಹೆಚ್ಚು ಜನ ಸೇರಿದಲ್ಲಿ ಅಂತ ಜನಗಳ ವಿರುದ್ಧ ನಾವು ನಿರ್ದಾಕ್ಷಿಣ್ಯವಾಗಿ ಕಾನೂನು. ಈ ಸಂದರ್ಭದಲ್ಲಿ ಡಿಆರ್ ಡಿವೈಎಸ್ಪಿ ಪರಮಾನಂದ್ ಗೊಡಗೆ, ಸಿಪಿಐ ಮೊಹಮ್ಮದ್ ಫಜೀಯುದ್ದೀನ್, ಮಲ್ಲಿಕಾರ್ಜುನ್ ಇಕಳಕೆ, ಪಿಎಸ್ಐ ಕೇದಾರ್ನಾಥ್, ಮಂಜುನಾಥ್, ನಗರ ಸಂಚಾರಿ ಠಾಣೆ ಪಿಎಸ್ಐ ಅಮರಪ್ಪ ಶಿವಬಲ, ರೆಡ್ ಕ್ರಾಸ್ ಸಂಸ್ಥೆಯ ದಂಡಪ್ಪ ಬಿರಾದಾರ್, ಎಎಸ್ಐ ಶಂಕರಗೌಡ ಭಾಗವಹಿಸಿದ್ದರು. ಮಾನ್ವಿ ತಾಲೂಕಿನ ಕುರುಡಿ ಹೋಬಳಿಯ ಕಂಬಳೆತ್ತಿ ಸೀಮಾಂತರದಲ್ಲಿ ಬರುವ ಸರ್ವೆ ನಂಬರ್ 96/2ರಲ್ಲಿರುವ 2 ಎಕರೆ 11 ಗುಂಟೆ, ಸರ್ವೆ ನಂಬರ್ 96/3ರಲ್ಲಿರುವ 2 ಎಕರೆ 32 ಗುಂಟೆ ಮತ್ತು ಸರ್ವೆ ನಂಬರ್ 97/2ರಲ್ಲಿರುವ 2 ಎಕರೆ 38 ಗುಂಟೆ ಭೂಮಿ ಪಿತ್ರಾರ್ಜಿತ ಆಸ್ತಿಯಾಗಿದ್ದು, ಹೊಲದಲ್ಲಿ ಬಿತ್ತನೆ ಮಾಡಲು ಹೋದಾಗ ಜಮೀನಿಗೆ ಸಂಬಂಧವೇ ಇಲ್ಲದ ಮುಖಂಡ ರಾಜಪ್ಪ, ಕಂಡೆ ಹನುಮಂತ ಗುರುಸ್ವಾಮಿ ಎಲ್ಲರೂ ಸೇರಿ ಅಡ್ಡಿಪಡಿಸಿದ್ದಾರೆ. ದೂರು ಕೊಡಲು ಹೋದರೂ ಪೊಲೀಸರು ದೂರು ಸ್ವೀಕರಿಸುತ್ತಿಲ್ಲ. ನಮ್ಮ ಕುಟುಂಬಕ್ಕೆ ಜೀವ ಬೆದರಿಕೆ ಇದ್ದು ರಕ್ಷಣೆ ನೀಡುವಂತೆ ಬಸವರಾಜ್, ಹುಲಿಗೆಮ್ಮ ಮತ್ತು ಸಂತೋಷ್ ಇವರು ಮನವಿ ಮಾಡಿದ್ದಾರೆ. ಮಾನ್ವಿ ತಾಲೂಕಿನ ಕುರುಡಿ ಹೋಬಳಿಯ ಕಂಬಳೆತ್ತಿ ಸೀಮಾಂತರದಲ್ಲಿ ಬರುವ ಸರ್ವೆ ನಂಬರ್ 96/2ರಲ್ಲಿರುವ 2 ಎಕರೆ 11 ಗುಂಟೆ, ಸರ್ವೆ ನಂಬರ್ 96/3ರಲ್ಲಿ ಬರುವ 2 ಎಕರೆ 32 ಗುಂಟೆ ಮತ್ತು ಸರ್ವೆ ನಂಬರ್ 97/2ರಲ್ಲಿರುವ 2 ಎಕರೆ 38 ಗುಂಟೆ ಭೂಮಿ ಪಿತ್ರಾರ್ಜಿತ ಆಸ್ತಿಯಾಗಿದ್ದು, ಹೊಲದಲ್ಲಿ ಬಿತ್ತನೆ ಮಾಡಲು ಹೋದಾಗ ಜಮೀನಿಗೆ ಸಂಬಂಧವೇ ಇಲ್ಲದ ಮುಖಂಡ ರಾಜಪ್ಪ, ಕಂಡೆ ಹನುಮಂತು ಗುರುಸ್ವಾಮಿ ಎಲ್ಲರೂ ಸೇರಿ ಅಡ್ಡಿಪಡಿಸಿದ್ದಾರೆ. ದೂರು ಕೊಡಲು ಹೋದರೂ ಪೊಲೀಸರು ದೂರು ಸ್ವೀಕರಿಸುತ್ತಿಲ್ಲ. ನಮ್ಮ ಕುಟುಂಬಕ್ಕೆ ಜೀವ ಬೆದರಿಕೆ ಇದ್ದು ರಕ್ಷಣೆ ನೀಡುವಂತೆ ಬಸವರಾಜ್, ಹುಲಿಗೆಮ್ಮ ಮತ್ತು ಸಂತೋಷ್ ಇವರು ಮನವಿ ಮಾಡಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಕ್ರಮ ಕೂಡ ರಚಿಸಿಕೊಂಡು ಜಮೀನಿಗೆ ಹೋಗದಂತೆ ತಡೆದು ದೌರ್ಜನ್ಯ ಮಾಡುತ್ತಿದ್ದಾರೆ. ಜಮೀನು ಸಾಗುವಳಿ ಮಾಡಲು ಬಂದರೆ ಜೀವ ತೆಗೆಯುವುದಾಗಿ ಹೆದರಿಸುತ್ತಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮದಲ್ಲಿ ನಮ್ಮ ಕುಟುಂಬ ಅಂಜಿಕೆಯಲ್ಲಿ ಜೀವನ ಮಾಡುವಂತಾಗಿದೆ. ಕೂಡಲೇ ಪೊಲೀಸರು ರಕ್ಷಣೆ ನೀಡುವ ಮೂಲಕ ನಮ್ಮ ಜಮೀನು ನಮಗೆ ಒದಗಿಸಿಕೊಡಬೇಕೆಂದು ಸಂತೋಷ್ ಮನವಿ ಮಾಡಿದರು. ತಂದೆ ತಾಯಪ್ಪ, ರಾಜಪ್ಪ ತಂದೆ ತಾಯಪ್ಪ, ತಂದೆ ಹನುಮಂತಂದೆ ಮಲಯ್ಯ, ಹನುಮಂತಂದೆ ಬಿಲ್ಗೂರು, ಹುಸೇನಂತಂದೆ ಹುಸೇನಪ್ಪ, ಇವೆಲ್ಲ ತಂದೆ ತಿರುಗಿಗಳು ಸರ್. ಮಳೆ ಬಂದು ಬಿತ್ತನೆ ಮಾಡುವಾಗ ಹೊರಗೋದಾಗ ನಮ್ಮ ಮೇಲೆ ಗುಂಡಾಗರ್ತನೆ ಮಾಡಿ ಈ ಹೊಲ ನಾವೇ ಸಾಗುವಳಿ ಮಾಡ್ತೀವಿ,
ಈ ಮೂಲಕ ಬಂದರೆ ನಿಮ್ಮ ಜೀವನದಿಂದ ಕಳೆದಾಕ್ತೀವಿ ಅಂತ ಜೀವ ಬೆದರಿಕೆ ಮಾಡ್ತಾರೆ ಸರ್. ಇದರ ಪ್ರಕಾರ ನಾವು ಮಾನ್ಯ ಫೌಂಡೇಶನಲ್ಲಿ ಕಂಪ್ಲೇಂಟ್ ಬೆಳಗ್ಗೆ 9 ಗಂಟೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ನಾವು ಕಂಪ್ಲೇಂಟ್ ನಿರಾಕರಿಸೋದ್ರಿಂದ ನಾವು DCR ಬಂದು SP ಸಾಹೇಬರು ಬಂದಿತ್ತು ಏನೋ ರೆಸ್ಪಾನ್ಸ್ ಸಿಗೋದು ಸರ್. ಇದರ ಸಮೇತ ತಮ್ಮ ಮೂಲಕ ತಿಳ್ಕೊಂಡ್ರೆ ನಮ್ಗೆ ನಮ್ಮ ಹೊಲದ ಜಮೀನನ್ನು ನಾವು ಸಾಗುವಳಿ ಮಾಡೋದು ನಮ್ಗೆ ನಮ್ಮ ಕಬ್ಜಾ ಮಾಡಿಕೊಡ್ಬೋದಂತ ತಮಗೆ ವಿನಂತಿ ಮಾಡ್ಕೊಂಡು ಹೊಲ ಕಂಡೆಮ್ಮ ಅಂತ ಚಿಕ್ಕನ್ನ ಅವರು ಕೊಟ್ಟಿಲ್ಲ ಸರ್. ನಾವೇ ಮಾಡ್ತೀವಿ, ನಮ್ಮ ಹೆಸರು ಮೇಲೆ ದೊಡ್ಡ ಕಾವ ಈ ಹೊಲ ನಿಮ್ಮ ದೊಡ್ಡಪ್ಪರು ನಮ್ಗೆ ಮಾರ್ಯಾರ. ಇದು ಸಂಬಂಧಪಟ್ಟಿದ್ದ ಹೊಲ ಇದೆ ಸರ್. ಬೇರೆ ಪಾಲಿಗೆ ರಾಜೇಶ್ ಪೂರ್ತಿ ಆಗಿರ್ತದೆ 7 ತಿಂಗಳಾಯ್ತು ತಿರೋಗ್ಯಾರ. ನಾನು ಅದೇ ಈ ವರ್ಷ ಹೊಲ ಬಿಟ್ಟು ನಮ್ಮ ತಿರೋಗ್ಯಾರ, ನಮ್ಮ ಹೆಸರು ಮೇಲೆ ಪಾಲಿ ಇದೆ, ನೀವು ಮಾಡಕ್ಕೆ ಹೋಗ್ಬಾರ್ದು ಅಂದರೆ ಆಯಿತು ಅಂತ ಓಕೆ ಮಾಡಿದ್ರು. ಲೀಸ್ ಕೊಟ್ಟು ಒಂದು 5,000 ರೂಪಾಯಿ ನಮ್ಗೆ ಕೊಟ್ಟರು. ನಾನು ಲಾಕ್ಡೌನ್ ಇದೆ. ಆವಾಗ ಮೇಲ್ 3 ತಾರೀಕು ಲಾಕ್ಡೌನ್ ಮುಗೀತು. ಇಲ್ಲಪ್ಪ ಲೀಸ್ ಕೊಟ್ಟರೆ ಹೊಲ ಬಿಡ್ತಾರೆ, ಲೀಸ್ ಕೊಡೋದಲ್ಲ, ಹೊಲ ನಾವು ನಾಳೆ ಹೋಗೋದಿವಿ, ದೊಡ್ಡಪ್ಪರು ಕೊಡ್ತಾರೆ ನಮ್ಗೆ. ಇಲ್ಲ ಸರ್, ನಾವು ನಮ್ಮ ಹೆಸರು ಪಾನಿ ಅವ, ಆ ವರ್ಷದಿಂದ ನಮ್ಮ ಹೆಸರು ಪಾನಿ ಅವ, ಮಿಷನ್ ಕಾರ್ಡ್ ಅವೆಲ್ಲ ದೌಲತ್ ನಮ್ಮ ಹೆಸರು ಮ್ಯಾಗ ಅವ, ನೀವೇನು ತೊಗೊಂಡಿರಿ ನಮ್ಮ ಅವ್ರಿಗೆ ಮಾಡಕ್ಕೆ ಹಕ್ಕೇನಿದೆ ಅಂತ ನಾವು ಫೌಂಡೇಶನ್ ಮ್ಯಾನೇಜ್ ಫೌಂಡೇಶನ್ ಹೋಗಿ ಸರ್. ಹೋದಾಗ ರಂಗಪ್ಪ PS ದೊಡ್ಡ ಮನೆ ಹೋಗಿತ್ತು. ಇದ್ರೆ ಅವ್ರು ಕರೆಸಿ, ಇಲ್ಲ ಅವ್ರ ಹೊಲ ಅನ್ನೋದು ಹೊಲ, ನೀವು ಯಾಕೆ ಅವ್ರು ಕಾಲು ಹಿಡಿತೀರಿ ಅಂತ ಕೈದು ಅವ್ರು ಬಿಡುವ ಅಂತ ಹೇಳಿ ನಾವು 30,000 ಖರ್ಚು ಮಾಡಿದ್ವಿ. ಹೊಲ ಸಾಗುವಳಿ ಮಾಡಿದ್ವಿ. PSS ಅವರು ಒಬ್ಬರು ಟ್ರಾನ್ಸ್ಫರ್ ಆದರು. ಈಗ ಸಿದ್ದರಾಮಯ್ಯ ಅಂತ PSA ಬಂದ, ಹೊಸ PSA ಬಂದ. ಅಲ್ಲಿ ಇನ್ನೊಬ್ಬರು ಜಮೇದಾರ್ ಹೊರತಂತಿರಿ ಜಮೇದಾರ್ ಪೊಲೀಸ್ ಫೋನ್ ಮಾಡಿದ, ಎಲ್ಲ ಸಾಗುವಳಿ ಹೆಂಗೆ ಮಾಡಿದೀನಿ ಅಂತ. ನಾವು ಅದೇ ನಾವು ಸಾಗುವಳಿ ಮಾಡ್ತೀವಿ, ನಾವು ರಂಗಪ್ಪ PSA ಸಾಗುವಳಿ ಏನಿಲ್ಲ ಅವ್ರು ಪರ್ಮಿಷನ್ ತಗೊಂಡು ಅದರ ಬಗೆಹರಿಸ್ಕೊಂಡ ನಾವು ಖಾಲಿ ಇದ್ದೀವಿ. ಇಲ್ಲ ಸಾವು ಜೈಲಿಗೆ ನಮ್ಮ ವರ್ಕ್ ಊರಿಗೆ ಫೌಂಡೇಶನ್ PS ಸಾಗು ಬಿಟ್ಕೊಡ್ತೀನಿ ಅವ್ರಿಗೆ ಏನೋ ಈ ಸಂದರ್ಭದಲ್ಲಿ ಬಸವರಾಜ್ ಹುಲಿಗೆಮ್ಮ ಉಪಸ್ಥಿತರಿದ್ದರು. ಜನಾಂಗೀಯವಾದದ ವಿರುದ್ಧ ಅಮೆರಿಕದಲ್ಲಿ ನಡೆಯುತ್ತಿರುವ ಹೋರಾಟವನ್ನು ಬೆಂಬಲಿಸಿ ಎಡ ಕಾರ್ಮಿಕ ಸಂಘಟನೆಗಳ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಜನಾಂಗೀಯವಾದ ವಿರುದ್ಧ ಅಮೆರಿಕದಲ್ಲಿ ನಡೆಯುತ್ತಿರುವ ಹೋರಾಟವನ್ನು ಬೆಂಬಲಿಸಿ ಎಡ ಕಾರ್ಮಿಕ ಸಂಘಟನೆಗಳ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ CITU ಮುಖಂಡ DS ಶರಣಬಸವ ಮಾತನಾಡಿ, ಇತ್ತೀಚೆಗೆ ಜಾರ್ಜ್ ಫ್ಲಾಯ್ಡ್ ಆಫ್ರಿಕನ್ ಅಮೆರಿಕನ್ ಯುವಕನನ್ನು ಪೊಲೀಸರು ಕತ್ತು ಹಿಸುಕಿ ಕೊಲೆಗೈಯಲಾಗಿದೆ. ಕೇವಲ ಅವನು ಕಪ್ಪು ಜನಾಂಗಕ್ಕೆ ಸೇರಿದ್ದಾನೆಂಬ ಒಂದೇ ಕಾರಣಕ್ಕಾಗಿ ಅವನನ್ನು ಅಮಾನುಷವಾಗಿ ಕೊಲ್ಲಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಜನಾಂಗೀಯವಾದಕ್ಕೆ ರಾಜ್ಯಯಂತ್ರವನ್ನು ಬಳಸಿಕೊಂಡು ಪುಷ್ಟಿ ನೀಡಿ ಕರಿಯರನ್ನು ಹತ್ಯೆಗೈದವರನ್ನು ಬಹಿರಂಗವಾಗಿಯೇ ಸನ್ಮಾನಿಸಲಾಯಿತು. ಒಬಾಮಾ ಆಡಳಿತದಲ್ಲಿಯೂ ಜನಾಂಗೀಯ ಹತ್ಯೆಗಳು ನಡೆದಿದ್ದು, ಬರಾಕ್ ಒಬಾಮಾ ಮತ್ತು ಟ್ರಂಪ್ ಆಡಳಿತಕ್ಕೆ ವ್ಯತ್ಯಾಸ ಇಲ್ಲ. ಇದರ ವಿರುದ್ಧ ಅಮೆರಿಕದಲ್ಲಿ ಬೀದಿಗಿಳಿದಿದ್ದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಎಲ್ಲ ದೇಶಗಳಲ್ಲಿ ಕೂಡ ಆಳುವ ವರ್ಗವು ಜನ ಹೋರಾಟಗಳನ್ನು ಹತ್ತಿಕ್ಕಲು ಜನಾಂಗೀಯವಾದ, ಧರ್ಮ, ಭಾಷೆ ಮುಂತಾದ ವಿಭಜನೆಕಾರಿ ಧೋರಣೆ ಅನುಸರಿಸುತ್ತಿವೆ. ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಉಳಿಸಲು ದುಡಿಯುವ ಜನರು ಹೋರಾಟಕ್ಕೆ ಧ್ವನಿಗೂಡಿಸಬೇಕು ಎಂದು ಕರೆ ನೀಡಿದರು. ಅಮೆರಿಕದ ಜಾನ್ ಫ್ಲಾಯ್ಡ್ ಎಂಬ ಕಪ್ಪು ಸೋದರನ ಮೇಲೆ ಕಪ್ಪಲಿಗೆ ಧಿಕ್ಕಾರ. ಜನಾಂಗೀಯವಾದವನ್ನು ಒಪ್ಪೋದಿಲ್ಲ. ಸಾಮ್ರಾಜ್ಯಶಾಹಿಗಳಿಗೆ ಧಿಕ್ಕಾರ. ವರ್ಣಭೇದ ನೀತಿ ಅಳಿಯಲಿ. ವರ್ಣಭೇದ ನೀತಿ ಒಪ್ಪೋದಿಲ್ಲ. ಜಗತ್ತಿನ ಕಾರ್ಮಿಕರೇ ಒಂದಾಗಿ, ವಿಶ್ವದ ಕಾರ್ಮಿಕರೇ ಒಂದಾಗಿ ತೀರಾ ಅಮೆರಿಕನ್ ಜನರ ಹೋರಾಟಕ್ಕೆ ಅಮೆರಿಕದ ಜನತೆಗೆ ನಮ್ಮ ಬೆಂಬಲ. ಜಾನ್ ಫ್ಲಾಯ್ಡ್ ನನ್ನು ಕಪ್ಪಲೆಗೈದ ಅಮೆರಿಕದ ಪೊಲೀಸ್ ಧಿಕ್ಕಾರ. ಜಾನ್ ಫ್ಲಾಯ್ಡ್ ಅನ್ನು ಕಪ್ಪಲೆಗೈದ ಅಮೆರಿಕದ ಪೊಲೀಸರಿಗೆ ಧಿಕ್ಕಾರ. ಈ ಸಂದರ್ಭದಲ್ಲಿ CITU ಮುಖಂಡ DS ಶರಣಬಸವ, AIUTUC ಮುಖಂಡ ವೀರೇಶ್ NS, AITUC ಮುಖಂಡ ಆನಂದ್, ಮಹೇಶ್ ಚಿಕಲ್ಪರ್ವಿ, ವರಲಕ್ಷ್ಮಿ ಸೇರಿದಂತೆ ಅನೇಕರಿದ್ದರು. ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ಸರ್ಕಾರ ರಾಜ್ಯದಲ್ಲಿ 3 ತಿಂಗಳ ಕಾಲ ನಿರಂತರವಾಗಿ ಲಾಕ್ಡೌನ್ ಜಾರಿ ಮಾಡಿದ್ದರಿಂದ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಸರ್ಕಾರದ ವಿಶೇಷ ಆರ್ಥಿಕ ನೆರವು ನೀಡಬೇಕೆಂದು ಆಗ್ರಹಿಸಿ
ಕರ್ನಾಟಕ ಜನತಾ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ಸರ್ಕಾರ ರಾಜ್ಯದಲ್ಲಿ 3 ತಿಂಗಳ ಕಾಲ ನಿರಂತರವಾಗಿ ಲಾಕ್ಡೌನ್ ಜಾರಿ ಮಾಡಿದ್ದರಿಂದ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಸರ್ಕಾರ ವಿಶೇಷ ಆರ್ಥಿಕ ನೆರವು ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಜನತಾ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ದೇಶದಾದ್ಯಂತ ವ್ಯಾಪಕವಾಗಿ ಹರಡುತ್ತಿರುವ ಕೊರೋನಾ ವೈರಸ್ ಸೋಂಕನ್ನು ತಡೆಗಟ್ಟುವ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ 5 ಹಂತಗಳ ಲಾಕ್ಡೌನ್ ಜಾರಿ ಮಾಡಿದ್ದರಿಂದ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಕೆಲಸವಿಲ್ಲದೆ ಜೀವನ ನಿರ್ವಹಣೆ ಮಾಡಲು ತುಂಬಾ ಕಷ್ಟಕರವಾಗಿದೆ. ಹಾಗಾಗಿ ಅನ್ಯ ಮಾರ್ಗಗಳು ಶೋಚದ ನಮ್ಮ ಜೀವನ ಅತಂತ್ರಗೊಂಡಿದ್ದು ಊಟಕ್ಕೆ ಚಿಂತಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ ಕಾರಣ ಈಗಾಗಲೇ ಸರ್ಕಾರವು ಹಲವು ಬಗೆಯ ಕಾರ್ಮಿಕರಿಗೆ ಮತ್ತು ಮುಂತಾದ ವರ್ಗದವರಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿರುವ 413 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 14,564 ಅತಿಥಿ ಉಪನ್ಯಾಸಕರು ಮತ್ತು ಅತಿಥಿ ಶಿಕ್ಷಕರಿಗೆ 3 ತಿಂಗಳ ವೇತನ ಹಾಗೂ ಮುಂಬರುವ ದಿನಗಳಲ್ಲಿ ಶಾಲಾ ಕಾಲೇಜುಗಳು ಆರಂಭವಾಗುವವರೆಗೂ ಅತಿಥಿ ಶಿಕ್ಷಕರಿಗೆ ಮತ್ತು ಅತಿಥಿ ಉಪನ್ಯಾಸಕರಿಗೆ ವಿಶೇಷ ಆರ್ಥಿಕ ನೆರವು ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದರು. ಅತಿಥಿ ಉಪನ್ಯಾಸಕರ ಮತ್ತು ಶಿಕ್ಷಕರ ಸೇವಾ ಭದ್ರತೆ ಒದಗಿಸಬೇಕು. ನೇಮಕಾತಿಯಲ್ಲಿ ಪ್ರಥಮ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದರು. ಸುಪ್ರೀಂ ಕೋರ್ಟ್ ಆದೇಶ ಅನ್ವಯ ಕನಿಷ್ಠ ವೇತನ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜಿಕೆ ನಾಗರಾಜ್, ಮಲ್ಲೇಶ್, ಮಂಜುನಾಥ್, ಶರಣಬಸವ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಡಿವಾಳ ಸಮಾಜದ ಸಮುದಾಯ ಭವನ 1ನೇ ಮಹಡಿ ಕಟ್ಟಡ ಮುಂದುವರೆದ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಇಂದು ನೆರವೇರಿಸಲಾಯಿತು. ಮಡಿವಾಳ ಸಮಾಜದ ಸಮುದಾಯ ಭವನ 1ನೇ ಮಹಡಿ ಕಟ್ಟಡ ಮುಂದುವರೆದ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಇಂದು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯರಾದ ಹಾಗೂ ಜಿಲ್ಲಾ ಮಡಿವಾಳ ಸಮಾಜದ ಪ್ರಧಾನ ಸಲಹೆಗಾರ ಜಿ ಶಿವಮೂರ್ತಿ, ಎಚ್ ಶೇಖರ್, ಜಿಲ್ಲಾ ಮಡಿವಾಳ ಲ್ಯಾಂಡ್ರಿ ದೋಬಿಘಾಟ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಇ ಚಂದಪ್ಪ, ಪ್ರಧಾನ ಕಾರ್ಯದರ್ಶಿ ಡಿ ಶಿವಶಂಕರ್, ಉಪಾಧ್ಯಕ್ಷ ಡಿ ಈಶಪ್ಪ, ಎಂ ಮಹಾದೇವ್, ಖಜಾಂಚಿ ಜೆ ರಮೇಶ್, ಸಂಘಟನಾ ಕಾರ್ಯದರ್ಶಿ ಬಾಬು ಟೇಲರ್, ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಎಸ್ ಯಲ್ಲಪ್ಪ, ಡಿ ಶ್ರೀನಿವಾಸ್, ಡಿ ನಾಗರಾಜ್, ಹುಲಿಗಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ನಗರದ ಕುಂಬಾರವಾಡಿ ಮಕ್ತಾಲಪೇಟೆ ಬಡಾವಣೆಯಲ್ಲಿರುವ 3 ಕೊಳವೆ ಬಾವಿಗಳನ್ನು ದುರಸ್ತಿಗೊಳಿಸಬೇಕೆಂದು ಕ್ರಾಂತಿಯೋಗಿ ಶ್ರೀ ಬಸವೇಶ್ವರ ಸೇವಾ ಸಂಘ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ನಗರದ ಕುಂಬಾರವಾಡಿ ಮಕ್ತಾಲ್ಪೇಟೆ ಬಡಾವಣೆಯಲ್ಲಿರುವ 3 ಕೊಳವೆ ಬಾವಿಗಳನ್ನು ದುರಸ್ತಿಗೊಳಿಸಬೇಕೆಂದು ಕ್ರಾಂತಿಯೋಗಿ ಶ್ರೀ ಬಸವೇಶ್ವರ ಸೇವಾ ಸಂಘ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಮಕ್ತಾಲ್ಪೇಟೆಯ ಕುಂಬಾರ, ಮಡಿವಾಳ ಮತ್ತು ಸಿದ್ದಯ್ಯ ಸ್ವಾಮಿ ಮನೆ ಹತ್ತಿರ ಈಗಾಗಲೇ ನಗರಸಭೆಯಿಂದ ಸುಮಾರು ವರ್ಷಗಳ ಹಿಂದೆಯೇ ಬೋರ್ವೆಲ್ಗಳನ್ನು ಕೊರೆಯಿಸಲಾಗಿದೆ. ಆದರೆ ಪ್ರಸ್ತುತ ಬೋರ್ವೆಲ್ಗಳು ದುಸ್ಥಿತಿಗೆ ತಲುಪಿರುವುದರಿಂದ ನಿವಾಸಿಗಳು ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಕೆಲ ನಿವಾಸಿಗಳು ತಮ್ಮ ಮನೆಗಳಲ್ಲಿ ಸ್ವಂತ ಬೋರ್ವೆಲ್ಗಳನ್ನು ಹೊಂದಿದ್ದು ಮನೆಯ ಬೋರ್ವೆಲ್ಗಳ ನೀರಿನ ಇಳುವರಿ ಕಡಿಮೆಯಾಗಿದೆ ಎಂದು ಸಾರ್ವಜನಿಕ ಬೋರ್ವೆಲ್ಗಳನ್ನು ವಿನಾಕಾರಣ ದುಸ್ಥಿತಿಗೆ ತಂದಿದ್ದಾರೆ. ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಸಾರ್ವಜನಿಕ ಉದ್ದೇಶಿತ ಬೋರ್ವೆಲ್ಗಳನ್ನು ದುರಸ್ತಿಗೊಳಿಸುವುದು ಯಾವ ನ್ಯಾಯ? ಕೂಡಲೇ ಸಾರ್ವಜನಿಕರ ಹಿತದೃಷ್ಟಿಯಿಂದ ಬೋರ್ವೆಲ್ಗಳನ್ನು ದುರಸ್ತಿಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೆ ರಾಜೇಶ್ ಕುಮಾರ್, ನರಸಪ್ಪ ದಂಡೋರ್, ಮಲ್ಲೇಶ್ ಕೊಲಮಿ, ಖಲೀಲ್ ಪಾಷಾ, ಸಾದಿಕ್, ವೆಂಕಟೇಶ್ ಇತರರು ಇದ್ದರು. ಕೃಷ್ಣಾ ನದಿಯ 2ನೇ ಹಂತದ ಕುಡಿಯುವ ನೀರು ಸರಬರಾಜು ಮಾಡುತ್ತಿರುವ ಪಟೇಲ್ ರಸ್ತೆಯಲ್ಲಿ ಇರುವ 350 ವ್ಯಾಸದ ಮುಖ್ಯ ಪೈಪ್ಲೈನ್ ಜೋಡಣೆ ಕಾಮಗಾರಿ ಕೆಯುಡಬ್ಲ್ಯೂಎಸ್ ಇಲಾಖೆಯವರು ಕೈಗೆತ್ತಿಕೊಂಡಿರುವುದರಿಂದ ನಾಳೆ ನಗರದ ವಿವಿಧ ಬಡಾವಣೆಗಳಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ. ಕೃಷ್ಣಾ ನದಿಯ 2ನೇ ಹಂತದ ಕುಡಿಯುವ ನೀರು ಸರಬರಾಜು ಮಾಡುತ್ತಿರುವ ಪಟೇಲ್ ರಸ್ತೆಯಲ್ಲಿ ಇರುವ 350 ವ್ಯಾಸದ ಮುಖ್ಯ ಪೈಪ್ಲೈನ್ ಜೋಡಣೆ ಕಾಮಗಾರಿ ಕೆಯುಡಬ್ಲ್ಯೂಎಸ್ ಇಲಾಖೆಯವರು ಕೈಗೆತ್ತಿಕೊಂಡಿರುವುದರಿಂದ ನಾಳೆ ನಗರದ ವಿವಿಧ ಬಡಾವಣೆಗಳಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ. ಕೃಷ್ಣಾ ನದಿಯ ಕುಡಿಯುವ ನೀರು ಅವಲಂಬಿತ ಪ್ರದೇಶಗಳಾದ ಎರ್ಮಾರ್ಸ್, ಎಲ್ಬಿಎಸ್ ನಗರ, ಜಾರಿಘಟ್ಟ ಟ್ಯಾಂಕ್, ನೀರ್ಭಾವಿ ಕುಂಟ, ಅರಬ್ ಮೊಹಲ್ಲಾ, ಅಂದ್ರೋನ್ ಕಿಲ್ಲಾ, ಬೇರೋನ್ ಕಿಲ್ಲಾ, ಮಡ್ಡಿಪೇಟೆ, ದೇವಿನಗರ, ಸತ್ಯನಾಥ್ ಕಾಲೋನಿ, ತಿಮ್ಮಾಪುರ್ ಪೇಟೆ, ಬೇಸ್ತವಾರ್ ಪೇಟೆ, ಹರಿಜನವಾಡ, ವಿದ್ಯಾನಗರ, ಮಾಣಿಕ್ ಪ್ರಭು, ಕೋರ್ಟ್ ತಲಾರ್, ಸಿಯಾ ತಲಾಬ್, ಸಾವಿತ್ರಿ ಕಾಲೋನಿ, ನಿಜಲಿಂಗಪ್ಪ ಕಾಲೋನಿ, ಡ್ಯಾಡಿ ಕಾಲೋನಿ, ಅಸ್ಕಿಹಾಳ್ ಗ್ರಾಮ, ಎಕ್ಲಾಸ್ಪುರ್, ಎರ್ಮರ್ಸ್ ಕ್ಯಾಂಪ್, ಮಂಗಳವಾರ ಪೇಟೆ, ಗಂಜ್ ಏರಿಯಾ, ಪಾರಸ್ವಾಟಿಕ್ ಏರಿಯಾ, ನೇತಾಜಿ ನಗರ ಸೇರಿದಂತೆ ಇನ್ನಿತರ ವಿವಿಧ ಬಡಾವಣೆಗಳಲ್ಲಿ ನೀರು ಸರಬರಾಜುವಿನಲ್ಲಿ ವ್ಯತ್ಯಯವಾಗಲಿದ್ದು, ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹಕರಿಸಬೇಕೆಂದು ನಗರಸಭೆ ಪೌರಾಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ಅಕ್ರಮ ನೀರಾವರಿಗೆ ರಾಜಕಾರಣಿಗಳ ಕುಮ್ಮಕ್ಕು. ಶೀಘ್ರ ನೀರಾವರಿ ಸಚಿವರೊಂದಿಗೆ ಸಭೆ ನಡೆಸಿ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ. ರಾಘವೇಂದ್ರ ಕುಷ್ಟಗಿ ಎಚ್ಚರಿಕೆ. ಜೂನ್ 25ರಿಂದ ಜಿಲ್ಲೆಯ 77 ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ. ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯ ಪೂರ್ವ ಸಿದ್ಧತೆ.
ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ, ಬಿಗಿ ಪೊಲೀಸ್ ಬಂದೋಬಸ್ತ್. ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ. ಜಿಲ್ಲಾ ಪಂಚಾಯಿತಿ ಮಾಸಿಕ ಕೆಡಿಪಿ ಸಭೆಗೆ ಮಾಹಿತಿ ನೀಡದ ಅಧಿಕಾರಿಗಳ ವಿರುದ್ಧ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ ಗರಂ. ಎಸ್ಎಸ್ಎಲ್ಸಿ ಪರೀಕ್ಷೆ ಸುಗಮ ನಡೆಸಲು ಸೂಚನೆ. ನಾರಾಯಣಪುರ ಬಲದಂಡೆ ಕಾಲುವೆ ಆಧುನೀಕರಣ ಕಾಮಗಾರಿ ಕಳಪೆ, ಉಸ್ತುವಾರಿ ಸಚಿವರು ಬೇಜವಾಬ್ದಾರಿ ಬಿಡದಿದ್ದರೆ ಗೆರಾವ್. ವಿರೂಪಾಕ್ಷಿ. ಮಾಸ್ಕ್ ಧರಿಸದ ವಾಹನ ಸವಾರರಿಗೆ 200 ರೂಪಾಯಿ ದಂಡ. ಕೊರೋನಾ ತಡೆಗೆ ಕಡ್ಡಾಯವಾಗಿ ಮಾಸ್ಕ್ ಬಳಸಿ. ಡಿವೈಎಸ್ಪಿ ಶಿವನಗೌಡ ಪಾಟೀಲ್. ಕುರುಡಿಯಲ್ಲಿ ಪಿತ್ರಾರ್ಜಿತ ಜಮೀನಿನಲ್ಲಿ ಅಕ್ರಮ ಪ್ರವೇಶ, ಜೀವ ಬೆದರಿಕೆ, ರಕ್ಷಣೆ ನೀಡಲು ಕುಟುಂಬದವರು ಮನವಿ. ಅಮೆರಿಕ ಜನಾಂಗೀಯವಾದದ ವಿರುದ್ಧ ಹೋರಾಟ ಬೆಂಬಲಿಸಿ ಎಡ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ. ಅತಿಥಿ ಉಪನ್ಯಾಸಕರು ಶಿಕ್ಷಕರಿಗೆ ವಿಶೇಷ ಪ್ಯಾಕೇಜ್ ನೀಡಲು ಆಗ್ರಹಿಸಿ ಮನವಿ. ಮಡಿವಾಳ ಸಮಾಜ ಸಮುದಾಯ ಭವನ 1ನೇ ಮಹಡಿ ಕಾಮಗಾರಿಗೆ ಭೂಮಿ ಪೂಜೆ. ಮೂರು ಕೊಳವೆ ಬಾವಿ ದುರಸ್ತಿಗೊಳಿಸಲು ಒತ್ತಾಯ. ಮತ್ತು 25ರಂದು ರಾಯಚೂರು ನಗರದಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ, ಎನ್ಜಿಒ ಕಾಲೋನಿ, ರಾಯಚೂರು. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು. ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್, SGM ಕಾಂಪ್ಲೆಕ್ಸ್, ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು.